Greetings to you, brothers and sisters, in the precious and matchless name of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಿಂದಲೂ ಅದ್ವಿತೀಯವಾದ ನಾಮದಿಂದಲೂ ಸಹೋದರ ಸಹೋದರರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ. Today we are going to talk about something interesting and something that is very important to know about our Lord Jesus. ಕುತೂಹಲಕಾರಿಯಾದ ಹಾಗೂ ಪ್ರಾಮುಖ್ಯವಾದ ವಿಷಯವನ್ನು ಯೇಸು ಕ್ರಿಸ್ತನ ಕುರಿತಾಗಿ ಇಂದು ನಾವು ಕೇಳಲಿದ್ದೇವೆ. It is possible that we have always heard about our Lord Jesus. We have accepted him, or it is possible that we have just heard about him from friends. ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರಾಗಿದ್ದಿರಬಹುದು ಅಥವಾ ಸ್ನೇಹಿತರ ಅಥವಾ ಇತರ ಜನರ ಮೂಲಕವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದವರಾಗಿರಬಹುದು. But what is it that he did that was so important? ಆತನು ನಮಗೋಸ್ಕರ ಮಾಡಿದ ಆ ಮುಖ್ಯ ಕೆಲಸ ಯಾವುದಾಗಿದೆ? We have heard that Jesus died on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದನು ಎಂಬುದನ್ನು ನಾವು ಹೇಳುತ್ತೇವೆ. What happened during this time? ಆ ಸಮಯದಲ್ಲಿ ಏನಾಯಿತು? That is important to know. ಅದನ್ನು ತಿಳುಕೊಳ್ಳುವುದು ಬಹಳ ಅಗತ್ಯ. Because if we do not understand that, we don't know what sacrifices Jesus made for us. ಯೇಸು ಕ್ರಿಸ್ತನು ನಮಗೋಸ್ಕರ ಯಾವ ತ್ಯಾಗ ಮಾಡಿದನು ಎಂಬುದನ್ನು ನಾವು ತಿಳುಕೊಳ್ಳದೆ ಹೋದಲ್ಲಿ we would like to know what is the sacrifice he made for us. ನಮಗಾಗಿ ಆತನು ಯಾವ ತ್ಯಾಗ ಮಾಡಿದನು? That is important to know. ಅದನ್ನು ತಿಳುಕೊಳ್ಳುವುದು ಅವಶ್ಯಕ. So take a walk with us today. ನಮ್ಮೊಂದಿಗೆ ಎಂದು ನೀವು ಕಾರ್ಯ ನಡೆಸಿರಿ. About 2000 years ago. 2000 ವರ್ಷಗಳ ಹಿಂದೆ. And walk with us as Jesus did. ಯೇಸು ಏನು ಮಾಡಿದನೋ ಅದರ ಕುರಿತಾಗಿ. During those last few hours of his life here on earth. ಈ ಲೋಕದಲ್ಲಿ ಆತನು ಇದ್ದಂಥ ಕೆಲವು ಗಂಟೆಗಳ ಕಾಲ. That is what we are going to talk about. ಅದರ ಕುರಿತಾಗಿ ನಾವು ಇಂದು ಕೇಳಲಿದ್ದೇವೆ. Using a medical explanation. ವೈದ್ಯಕೀಯ ವಿವರಣೆಯನ್ನು ಉಪಯೋಗಿಸಿಕೊಂಡು. So before we start, I'd like to say a small prayer. ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುತ್ತೇನೆ. If you can join with me, or if you can just listen to this prayer, it would be really nice. ಈ ಪ್ರಾರ್ಥನೆಯನ್ನು ನೀವು ಕೇಳಿದಲ್ಲಿ ಅದು ಉತ್ತಮವಾದದ್ದು. Abba Father, God in heaven, ಪರಲೋಕದಲ್ಲಿರೋ ನಮ್ಮ ಪ್ರಿಯ ತಂದೆಯೇ, thank you for this beautiful day where you've gathered our brothers and sisters to listen to this little explanation. ಈ ಒಂದು ಚಿಕ್ಕ ವಿವರಣೆಯನ್ನು ಕೇಳುವುದಕ್ಕೋಸ್ಕರವಾಗಿ ಸಹೋದರ ಸಹೋದರಿಯರನ್ನು ಇಲ್ಲಿ ನೀನು ಕೂಡಿಸಿರುವುದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. Father, you have an appointed time for each one of us to know about you. ನಿನ್ನ ಕುರಿತಾಗಿ ತಿಳುಕೊಳ್ಳಲು ಪ್ರತಿಯೊಬ್ಬೊಬ್ಬರಿಗೂ ಒಂದು ಸಮಯವನ್ನು ನೀನು ನೇಮಕ ಮಾಡಿದ್ದಿ. Thank you for these precious people who are listening right now. ಈಗ ಕೇಳುತ್ತಿರುವ ಈ ಅಮೂಲ್ಯ ಜನರಿಗಾಗಿ ನಾವು ನಿನಗೆ ವಂದನೆ ಸಲ್ಲಿಸುತ್ತೇವೆ. Father, at this time I pray that you will open our hearts and eyes and ears. ಈ ಸಮಯದಲ್ಲಿ ನಮ್ಮ ಹೃದಯ ಮನಸ್ಸು ಕಣ್ಣುಗಳನ್ನು ನೀನು ತೆರೆಯಲಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು. That the seed, the word that is being spoken from your word, O Lord, will touch our brothers and sisters. ನಿನ್ನ ವಾಕ್ಯವನ್ನು ಬಿತ್ತುವಂಥ ವೇಳೆಯಲ್ಲಿ ಅದು ಅವರ ಹೃದಯವನ್ನು ತಟ್ಟುವಂತಾಗಲಿ. Bring them to understanding, Lord. ಅವರದನ್ನು ತಿಳುಕೊಳ್ಳುವಂತೆ ನೀನು ಮಾಡು. That they may know what you have done through your Son for each one of us. ನೀನಿಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಮಗನ ಮುಖಾಂತರ ಏನು ಮಾಡಿದ್ದೆ ಎಂಬುದನ್ನು ಅವರು ತಿಳುಕೊಳ್ಳುವಂತೆ ಮಾಡು. May their hearts be open to know that there is only one way to salvation, and that is Jesus, the way, the truth and the life. ರಕ್ಷಣೆಗಾಗಿ ಇರುವಂತಹದ್ದು ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಎಂಬುದನ್ನು ಅವರು ತಿಳುಕೊಳ್ಳುವಂತೆ ಮಾಡು. And that you have paid a very high price for each one of us. ನೀನು ನಮಗೋಸ್ಕರವಾಗಿ ಅಮೂಲ್ಯವಾದ ಬೆಲೆಯನ್ನು ತೆತ್ತಿದ್ದಿ. Thank you for this, Father. ಇದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇನೆ. In Jesus' name I pray. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. So as we go forward today, ನಾವು ಇಂದು ಮುಂದಕ್ಕೆ ಹೋಗುವಂಥ ವೇಳೆಯಲ್ಲಿ I'd like to start with a small verse from Isaiah 53:11. ಏಷಾಯ 53:11 ಒಂದು ವಾಕ್ಯವನ್ನು ತಿಳಿಸಲು ಇಚ್ಛೆಪಡುತ್ತೇನೆ. He shall see the travail of his soul. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. And shall be satisfied.
ಅದನ್ನು ಕಂಡು ಆತನು ತೃಪ್ತನಾಗುವನು. By his knowledge shall my righteous servant justify many. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. For he shall bear their iniquities. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. So this is what the word of the Lord says. ದೇವರ ವಾಕ್ಯವು ಇದನ್ನು ತಿಳಿಸುತ್ತದೆ. It is speaking about the Lord Jesus. ಈ ವಾಕ್ಯವು ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತದೆ. It is speaking about the many things that the Lord Jesus went through during the process of crucifixion. ಶಿಲುಬೆಗೇರಿಸುವ ಸಮಯದಲ್ಲಿ ಆತನು ಹಾದು ಹೋದಂಥ ಅನೇಕ ಸಂಗತಿಗಳ ಕುರಿತಾಗಿ ಇದು ತಿಳಿಸುತ್ತದೆ. And through this he has justified all of us in front of the Father. ಆ ಮೂಲಕವಾಗಿ ತಂದೆ ಮುಂದೆ ನಮ್ಮೆಲ್ಲರನ್ನು ಆತನು ನೀತಿವಂತರನ್ನಾಗಿ ಮಾಡಿದನು. So we will be acceptable in front of the Father. ತಂದೆಯ ಮುಂದೆ ಆತನು ನಮ್ಮನ್ನು ಅಂಗೀಕರಿಸುವ ರೀತಿಯಲ್ಲಿ. So I'd like to start with a small story. ಒಂದು ಸಣ್ಣ ಕಥೆಯೊಂದಿಗೆ ನಾನು ಆರಂಭಗೊಳಿಸುತ್ತೇನೆ. This happened in around 2010. ಇದು 2010ನೇ ವರ್ಷದಲ್ಲಿ ನಡೆದ ಸಂಗತಿ. There is a college in the United States. ಅಮೆರಿಕ ದೇಶದಲ್ಲಿ ಒಂದು ಕಾಲೇಜ್ ಇದ್ದಿತ್ತು. Masters College. ಅದು ಮಾಸ್ಟರ್ಸ್ ಕಾಲೇಜ್. So there a preacher named Paul Washer. ಪಾಲ್ ವಾಷರ್ ಎಂಬ ಬೋಧಕರು. He had come there to preach to the students. ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿಗೆ ಬಂದಿದ್ದರು. So he was describing about Jesus' crucifixion. ಯೇಸುವಿನ ಶಿಲುಬೆ ಕುರಿತಾಗಿ ಅವರು ವಿವರಣೆಯನ್ನು ನೀಡುತ್ತಿದ್ದರು. And when he was almost done, he said, and the Father slaughtered him there. ಅವರು ತಮ್ಮ ಸಂದೇಶವನ್ನು ಮುಗಿಸುವಂಥ ವೇಳೆಯಲ್ಲಿ ಅವರು ಈ ರೀತಿಯಾಗಿ ಹೇಳಿದರು, ತಂದೆಯು ಮಗನನ್ನು ಅಲ್ಲಿ ವಧಿಸಿದನು ಎಂಬುದಾಗಿ. And he stopped. ಮತ್ತು ಅಲ್ಲಿಗೆ ಅವರು ನಿಲ್ಲಿಸಿಬಿಟ್ಟರು. So students were expecting something more. ವಿದ್ಯಾರ್ಥಿಗಳು ಅವರಿಂದ ಮುಂದಕ್ಕೆ ಏನನ್ನು ನಿರೀಕ್ಷಿಸುತ್ತಿದ್ದರು. So they were looking at him, but he did not say anything more. ವಿದ್ಯಾರ್ಥಿಗಳು ಆತನನ್ನು ದೃಷ್ಟಿಸಿ ನೋಡುತ್ತಿದ್ದರು, ಆದರೆ ಅವರು ಮುಂದಕ್ಕೆ ಏನನ್ನು ಹೇಳಲಿಲ್ಲ. He walked out of the hall. ಅವರು ಆ ಕೋಣೆಯನ್ನು ಬಿಟ್ಟು ಹೊರಟು ಹೋದರು. And the students did not know what to do. ವಿದ್ಯಾರ್ಥಿಗಳು ತಮಗೇನು ಮಾಡಬೇಕೆಂಬುದಾಗಿ ತಿಳಿದಿರಲಿಲ್ಲ. So some of them began to clap. ಕೆಲವರು ಚಪ್ಪಾಳೆ ತಟ್ಟಲಾರಂಭಿಸಿದರು. Thinking that the lecture was over. ಅವರ ಬೋಧನೆ ಮುಗಿಯಿತು ಎಂಬುದಾಗಿ ಎಣಿಸಿಕೊಂಡರು. But Paul Washer, he came back and he said, don't do that. ಆದರೆ ಪಾಲ್ ವಾಷರ್ ಅವರು ಪುನಃ ಹಿಂದಕ್ಕೆ ಬಂದು ಚಪ್ಪಾಳೆ ತಟ್ಟಬೇಡಿರಿ ಎಂಬುದಾಗಿ ಹೇಳಿ. And he left. ಮತ್ತು ಪುನಃ ಅವರು ಹೊರಟು ಹೋದರು. So the students were left thinking what it was that Paul Washer wanted them to learn. ಪಾಲ್ ವಾಷರ್ ಅವರು ಏನನ್ನು ನಾವು ಕಲಿತುಕೊಳ್ಳಬೇಕೆಂಬುದಾಗಿ ಇಚ್ಛಿಸುತ್ತಿದ್ದಾರೆ ಎಂಬುದಾಗಿ ವಿದ್ಯಾರ್ಥಿಗಳು ಆಲೋಚಿಸಲಾರಂಭಿಸಿದರು. So one of the students was in that classroom and he was the one who wrote about this incident. ಒಬ್ಬ ವಿದ್ಯಾರ್ಥಿ ಆ ಕೋಣೆಯಲ್ಲಿ ಇದ್ದವನಾಗಿದ್ದನು ಮತ್ತು ಈ ಕುರಿತಾಗಿ ಬರೆದವನು ಆ ವಿದ್ಯಾರ್ಥಿಯಾಗಿದ್ದಾನೆ. He saw that some of the students got up and left the hall. ಆತನು ನೋಡಿದನು ಕೆಲವು ವಿದ್ಯಾರ್ಥಿಗಳು ಆ ಕೊಠಡಿಯನ್ನು ಬಿಟ್ಟು ಹೊರಟು ಹೋಗಿರುವಂತದನ್ನು. Some of them just laughed because they did not know what was going on. ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯದೆ ಇನ್ನು ಕೆಲವರು ನಕ್ಕರು. Some people started putting their head down and praying. ಇನ್ನು ಕೆಲವು ವಿದ್ಯಾರ್ಥಿಗಳು ತಮ್ಮ ತಲೆ ಬಾಗಿಸಿ ಪ್ರಾರ್ಥನೆ ಮಾಡಲಾರಂಭಿಸಿದರು. Some of them he saw were coming together in groups and weeping. ಇನ್ನು ಕೆಲವರು ಗುಂಪಾಗಿ ಸೇರಿ ಅಳುತ್ತಿದ್ದರು. Because suddenly it struck him that we are so used to hearing about Jesus dying on the cross that it does not do anything when we say Jesus died for us. ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾನೆ ಎಂಬುದನ್ನು ನಾವು ಕೇಳಿದೆವು, ಆದರೆ ಅದರ ವಿಷಯವಾಗಿ ಹೆಚ್ಚೇನನ್ನು ತಿಳುಕೊಳ್ಳದೆ ಹೋದೆವು. ಆತನು ನಮಗೋಸ್ಕರ ಏನು ಮಾಡಿದ್ದಾನೆ ಎಂಬುದನ್ನು ನಾವು ತಿಳಿಯದವರಾಗಿದ್ದೇವೆ ಎಂಬ ಭಾವನೆ. That was a revelation for him that day. ಅವರಿಗೆ ಬಂದಂಥ ಪ್ರಕಟಣೆ ಇದಾಗಿತ್ತು. So we have also gone through several periods of time when we think about Jesus' sacrifice on Good Friday, and then we talk about Resurrection Sunday or Easter. ಯೇಸು ಮಾಡಿದ ತ್ಯಾಗದ ಕುರಿತಾಗಿ ಗುಡ್ ಫ್ರೈಡೇ ದಿನ ನಾವು ಕೇಳುತ್ತೇವೆ ಮತ್ತು ಪುನರುತ್ಥಾನದ ದಿನದಂದು ನಾವು ಆ ವಿಷಯವಾಗಿ ಕೇಳುತ್ತೇವೆ. But we are not really understanding what it is that Jesus went through during that time. ಆದರೆ ಯೇಸು ಆ ಸಮಯದಲ್ಲಿ ಯಾವ ರೀತಿಯಾಗಿ ಅನುಭವವನ್ನು ಹೊಂದುತ್ತಿದ್ದನು, ಯಾವ ರೀತಿಯಾಗಿ ಶ್ರಮೆ ಪಟ್ಟನು ಎಂಬುದನ್ನು ನಾವು ತಿಳುಕೊಳ್ಳದೆ ಹೋಗಿದ್ದೇವೆ. So when we go back to the word, ವಾಕ್ಯದ ಕಡೆಗೆ ನಾವು ಹೋಗುವಾಗ we start at the last supper. ಆತನ ಕಡೆಯ ಭೋಜನದೊಂದಿಗೆ ನಾವೀಗ ಆರಂಭಿಸಲಿದ್ದೇವೆ. Where it took place at this place called the upper room.
ಅದು ಮೇಲಂತಸ್ತಿನ ಕೊಠಡಿಯಲ್ಲಿ ನಡೆದ ಸಂಗತಿ. And I'm just going to quote a few references but not go into the verses themselves. ಕೆಲವೊಂದು ಸೂಚನೆಯ ವಾಕ್ಯವನ್ನು ನಾವು ಕೊಡಲಿದ್ದೇನೆ. The Lord washed the feet of his disciples. ಕರ್ತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದನು. As it states in John 13 verses 1 to 20. ಅದು ಯೋಹಾನ 13 ವಚನ 1ರಿಂದ 20ರಲ್ಲಿ ಬರೆಯಲ್ಪಟ್ಟಿದೆ. The Lord spoke about his betrayer. ತನ್ನ ವಿಶ್ವಾಸಘಾತಕನ ಕುರಿತಾಗಿ ಕರ್ತನು ಮಾತನಾಡಿದನು. That is stated in Matthew chapter 26 verse 20 to 25. ಅದು ಮತ್ತಾಯ ಅಧ್ಯಾಯ 26 ವಚನ 20ರಿಂದ 25ರಲ್ಲಿ ಬರೆಯಲ್ಪಟ್ಟಿದೆ. Mark 14 verse 17 to 21. ಮಾರ್ಕ 14 ವಚನ 17ರಿಂದ 21ರಲ್ಲಿ. Luke 22 verse 21 to 23. ಲೂಕ 22 ವಚನ 21ರಿಂದ 23ರಲ್ಲಿ. Then they had their meal. ಆ ಬಳಿಕ ಅವರು ಭೋಜನವನ್ನು ಸೇವಿಸಿದರು. This is described in Luke 22 verses 19 to 20. ಅದು ಲೂಕ 22 ವಚನ 19 20ರಲ್ಲಿ ಬರೆಯಲ್ಪಟ್ಟಿದೆ. Then the Lord gave a discourse. He explained a lot to his disciples. This is called the upper room discourse. ಮತ್ತು ಆತನು ತನ್ನ ಶಿಷ್ಯರೊಂದಿಗೆ ಅನೇಕ ಸಂಗತಿಗಳ ಕುರಿತಾಗಿ ಮಾತನಾಡಿದನು. ಇದನ್ನು ಮೇಲಂತಸ್ತಿನ ಕೊಠಡಿಯ ಮಾತುಕತೆ ಎಂಬುದಾಗಿ ಹೇಳಲಾಗುತ್ತದೆ. This is described in John chapters 14 to 16. ಇದು ಯೋಹಾನ ಅಧ್ಯಾಯ 14ರಿಂದ 16ರವರೆಗೆ ಬರೆಯಲ್ಪಟ್ಟಿದೆ. And finally he concluded with a high priestly prayer. ಕೊನೆಯದಾಗಿ ಆತನು ಮಹಾಯಾಜಕನ ಪ್ರಾರ್ಥನೆಯೊಂದಿಗೆ ಆ ವಿಷಯವನ್ನು ಮುಕ್ತಾಯಗೊಳಿಸುತ್ತಾನೆ. Where he interceded for his followers. ಆತನು ಅಲ್ಲಿ ತನ್ನ ಹಿಂಬಾಲಕರಿಗಾಗಿ ವಿಜ್ಞಾಪನೆಯನ್ನು ಮಾಡುತ್ತಾನೆ. And during that time, it is interesting to see that the disciples, just like one of us, was arguing on who would be the greatest in the Lord's kingdom. ಅಂಥ ಸಮಯದಲ್ಲಿ ಶಿಷ್ಯರು ನಮ್ಮಂತೆಯೇ ಆತನ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂಬುದರ ಕುರಿತಾಗಿ ಚರ್ಚಿಸುವವರಾಗಿದ್ದರು. This is described in Luke chapter 22 verses 24 to 30. ಇದರ ಕುರಿತಾಗಿ ನಾವು ಲೂಕಿನ ಸುವಾರ್ತೆ ಅಧ್ಯಾಯ 22 ವಚನ 24ರಿಂದ 30ರವರೆಗೆ ನೋಡುತ್ತೇವೆ. Then the Lord speaks to Peter about his denying him. ಆ ಬಳಿಕ ಕರ್ತನು ಪೇತ್ರನೊಂದಿಗೆ ಆತನು ತನ್ನ ನಿರಾಕರಿಸುವ ಕುರಿತಾಗಿ ಮಾತನಾಡುತ್ತಾನೆ. And that they have to be prepared to face a very hostile world. ಆ ಬಳಿಕ ಅವರು ವೈರತ್ವದ ಲೋಕವನ್ನು ಪ್ರಪಂಚವನ್ನು ಎದುರಿಸಲು ಸಿದ್ಧರಾಗಿರಬೇಕೆಂಬುದಾಗಿಯೂ ತಿಳಿಸುತ್ತಾನೆ. All this is described in Luke chapter 22. ಈ ಎಲ್ಲ ವಿಷಯಗಳು ಲೂಕ ಅಧ್ಯಾಯ 22ರಲ್ಲಿ ಬರೆಯಲ್ಪಟ್ಟಿದೆ. And in Luke chapter 22 verse 15, ಲೂಕ ಅಧ್ಯಾಯ 22 ವಚನ 15ರಲ್ಲಿ it states that, and he said unto them, ಹೀಗೆ ಹೇಳಲ್ಪಟ್ಟಿದೆ, ಆತನು ಅವರಿಗೆ, with desire I have desired to eat this Passover with you before I suffer. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂಬುದಾಗಿ ಹೇಳಿದನು. So it was on Jesus' mind as they were having this dinner and spending time with his disciples that he was going to go through a very difficult period, but it was also the reason why he had come here on earth. ಆ ಪಸ್ಕದ ಊಟವನ್ನು ಮಾಡುವಂಥ ವೇಳೆಯಲ್ಲಿ ಆತನು ಬಹಳ ಕಷ್ಟಕರವಾದ ಸ್ಥಿತಿಯ ಮೂಲಕವಾಗಿ ಹಾದು ಹೋಗಬೇಕೆಂಬುದಾಗಿ ಯೋಚಿಸುತ್ತಿದ್ದನು. ಆದಾಗ್ಯೂ ಆತನು ಈ ಕಾರಣಕ್ಕೋಸ್ಕರವೇ ಈ ಲೋಕಕ್ಕೆ ಬಂದವನಾಗಿದ್ದನು. As you can see in the picture, this is the traditional location where the upper room is situated inside the city of David. ಈ ಚಿತ್ರದಲ್ಲಿ ನೀವು ನೋಡುವಂತೆ ದಾವೀದ ನಗರದಲ್ಲಿ ಈ ಮೇಲಂತಸ್ತಿನ ಕೊಠಡಿ ಇದ್ದ ಸ್ಥಳ ಇದಾಗಿದೆ. So John chapter 18 verse 1 says, ಯೋಹಾನ ಅಧ್ಯಾಯ 18 ವಚನ 1 ಹೀಗೆ ಹೇಳುತ್ತದೆ, Jesus having prayed this prayer left with his disciples and crossed over the brook Kidron at a place where there was a garden. He and his disciples entered it. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು, ಅದರೊಳಗೆ ಆತನು ಆತನ ಶಿಷ್ಯರು ಹೋದರು. What is important to see here is the mention of the name Kidron Valley. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಮುಖ್ಯ ವಿಷಯ ಕಿದ್ರೋನ್ ಹಳ್ಳದ ಕುರಿತಾಗಿ ತಿಳಿಸಲ್ಪಟ್ಟದ್ದು. Why is this mentioned in this verse? ಇದನ್ನು ಯಾಕೆ ಈ ವಾಕ್ಯದಲ್ಲಿ ಹೇಳಲಾಗಿದೆ? If you look at the geography of where Gethsemane is placed, ಆ ಗೆತ್ಸೆಮನೆ ತೋಟವು ಎಲ್ಲಿ ಇದೆ ಎಂಬುದಾಗಿ ನೋಡುವಾಗ, it is positioned on the slopes of the Mount of Olives.
ಅದು ಎಣ್ಣೆ ಮರಗಳ ಗುಡ್ಡದ ಇಳಿಜಾರು ಪ್ರದೇಶದಲ್ಲಿ ಇರುವಂಥ ಸ್ಥಳವಾಗಿದೆ. It is directly opposite to the west of the temple. ಅದು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಇರುವಂಥದ್ದು. In Jerusalem, the temple was at the highest point. ಯೆರೂಸಲೇಮಿನಲ್ಲಿ ಆ ದೇವಾಲಯವು ಅತ್ಯಂತ ಎತ್ತರದ ಸ್ಥಳದಲ್ಲಿತ್ತು. Between the temple and this garden was this Kidron Valley. ಆ ದೇವಾಲಯ ಮತ್ತು ತೋಟದ ಮಧ್ಯೆ ಕೆದ್ರೋನ್ ಹಳ್ಳವಿತ್ತು. It is also known as a wadi. ಅದನ್ನು ವಾಡಿ ಎಂಬುದಾಗಿಯೂ ಕರೆಯಲಾಗುತ್ತದೆ. A wadi is a channel of water. ವಾದಿ ಎಂಬುದಾಗಿ ಹೇಳುವಾಗ ಅದು ಒಂದು ನೀರಿನ ಕಾಲುವೆಯಾಗಿದೆ. Usually it is dry ಸಾಮಾನ್ಯವಾಗಿ ಅದು ಒಣಗಿರುತ್ತದೆ. except during the monsoon. ಮಳೆಗಾಲದ ಸಮಯದಲ್ಲಿ ಮಾತ್ರವೇ ಅದು ತುಂಬಿಕೊಂಡಿರುತ್ತದೆ. So it brings us back to this question of why it is mentioned in the Gospels. ಈ ಹಳ್ಳದ ಕುರಿತಾಗಿ ಯಾಕೆ ಈ ಸುವಾರ್ತೆಯಲ್ಲಿ ತಿಳಿಸಲ್ಪಟ್ಟಿದೆ? So here is a picture which describes, you can see how the geography of the place is. ಈ ಚಿತ್ರವು ಆ ಸ್ಥಳವು ಎಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ. One important thing to know is ನಾವು ತಿಳುಕೊಳ್ಳಬೇಕಾದಂಥ ಒಂದು ಮುಖ್ಯ ಸಂಗತಿ, that day was the Passover. ಆ ದಿನವು ಪಸ್ಕದ ಹಬ್ಬವಾಗಿತ್ತು. So the afternoon before the Passover, ಆ ಪಸ್ಕದ ಹಬ್ಬಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನದ ವೇಳೆಯಲ್ಲಿ there would have been a sacrificing of lambs at the temple. ದೇವಾಲಯದಲ್ಲಿ ಕುರಿಗಳನ್ನು ಯಜ್ಞವಾಗಿ ಅರ್ಪಿಸಲಾಗುತ್ತಿತ್ತು. John MacArthur writes in his book, ಜಾನ್ ಮೆಕಾರ್ಥರ್ ಎಂಬುವರು ತಮ್ಮ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾರೆ. he writes that the sacrifices usually happened in the afternoon time. ಆ ಯಜ್ಞಗಳನ್ನು ಅರ್ಪಿಸುವಂತಹದ್ದು ಮಧ್ಯಾಹ್ನದ ವೇಳೆಯಲ್ಲಿ ನಡೆಸುತ್ತಿದ್ದರು. And there are historical records to say ಈ ವಿಷಯದ ಕುರಿತಾಗಿ ತಿಳಿಸಲು ಚರಿತ್ರೆಯು ಹೀಗೆ ಹೇಳುತ್ತದೆ that 250,000 lambs were slaughtered. ಆ ದಿನದಲ್ಲಿ ಸುಮಾರು 2,50,000 ಕುರಿಗಳನ್ನು ಕಡಿಯಲಾಗುತ್ತಿತ್ತು. And there were about 100 different priests who had to carry out this work. ಈ ಕಾರ್ಯವನ್ನು ನಿರ್ವಹಿಸಲು ನೂರಾರು ಯಾಜಕರುಗಳ ಅಗತ್ಯವಿರುತ್ತಿತ್ತು. There would be a lot of blood from these lambs. ಈ ಕುರಿಗಳಿಂದ ಬಹಳಷ್ಟು ರಕ್ತವು ಸುರಿಸಲಾಗುತ್ತಿತ್ತು. And this blood had to be drained out to some place from the temple. ಮತ್ತು ಈ ರಕ್ತವನ್ನು ದೇವಾಲಯದ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸಾಗಿಸಬೇಕಾಗುತ್ತಿತ್ತು. So there are some historical records to show that the blood was drained into this Kidron Valley. ಈ ರಕ್ತವನ್ನು ಕಿದ್ರೋನ್ ಹಳ್ಳಕ್ಕೆ ಸಾಗಿಸಲಾಗುತ್ತಿತ್ತು ಎಂಬುದಾಗಿ ಚರಿತ್ರೆಯು ತಿಳಿಸುತ್ತದೆ. This Kidron actually means black brook or gloomy brook. ಕಿದ್ರೋನ್ ಎಂಬುದಾಗಿ ಹೇಳುವಾಗ ಅದು ಕಪ್ಪು ಹಳ್ಳ ಅಥವಾ ಕತ್ತಲುಗವಿದ ಹಳ್ಳ ಎಂಬುದಾಗಿ ಅರ್ಥವಾಗಿದೆ. It was probably named like that because its banks were stained crimson. ಅದರ ದಡವು ಕಡುಕೆಂಪು ಬಣ್ಣವಾಗಿದ್ದ ಕಾರಣದಿಂದಾಗಿ ಅದನ್ನು ಹಾಗೆ ಕರೆಯುತ್ತಿದ್ದಿರಬಹುದು. So Jesus and his disciples had to cross this to go to Gethsemane. ಗೆತ್ಸೆಮನೆ ತೋಟಕ್ಕೆ ಹೋಗುವುದಕ್ಕಾಗಿ ಯೇಸು ಹಾಗೂ ಆತನ ಶಿಷ್ಯರು ಇದನ್ನು ಹಾದು ಹೋಗಬೇಕಾಗಿತ್ತು. Surely Jesus' mind would have been on the sacrifice that was coming up. ಮುಂದೆ ನಡೆಯಲಿರುವ ಯಜ್ಞದ ಕುರಿತಾಗಿ ಯೇಸು ಕ್ರಿಸ್ತನ ಮನಸ್ಸು ಆಲೋಚಿಸುತ್ತಿದ್ದಿರಬಹುದು. Because the word says that he was going to be the perfect sacrifice. ದೇವರ ವಾಕ್ಯವು ಹೇಳುತ್ತದೆ ಆತನು ಪರಿಪೂರ್ಣವಾದ ಯಜ್ಞ ಎಂಬುದಾಗಿ. So coming back to Gethsemane. ಗೆತ್ಸೆಮನೆ ತೋಟದ ಕಡೆಗೆ ನಾವು ಬರುವಂತ ವೇಳೆ Gethsemane is derived from two Hebrew words. ಗೆತ್ಸೆಮನೆ ಎನ್ನುವಂತ ಪದ ಅದು 2 ಇಬ್ರಿಯ ಪದಗಳಿಂದ ಹುಟ್ಟಿಕೊಂಡದ್ದಾಗಿದೆ. Gath and Shemanim. ಗಾತ್ ಹಾಗೂ ಶೆಮನಿಮ್. These words mean an oil press. ಇದರ ಅರ್ಥ ಎಣ್ಣೆಯ ಗಾಣ ಎಂಬುದಾಗಿ. So Jesus would have gone to this place. ಯೇಸು ಈ ಸ್ಥಳಕ್ಕೆ ಹೋಗಿದ್ದಿರಬಹುದು. Very much aware ಬಹಳಷ್ಟು ತಿಳಿದುಕೊಂಡೇ that he was going to suffer for the sins of the people of this world. ಸಮಸ್ತ ಲೋಕದ ಪಾಪಗಳಿಗೋಸ್ಕರವಾಗಿ ತಾನು ಶ್ರಮೆ ಪಡಲಿದ್ದೇನೆ ಎಂಬುದನ್ನು ತಿಳುಕೊಂಡು ಆತನ ಈ ಸ್ಥಳಕ್ಕೆ ಹೋಗಿದ್ದಿರಬಹುದು. As you can see in the picture, ಈ ಚಿತ್ರದಲ್ಲಿ ನೀವು ನೋಡುವಂತೆ the olives are crushed under slabs of stone to bring out the oil. ಆಲಿವ್ ಹಣ್ಣುಗಳ ಎಣ್ಣೆಯನ್ನು ತೆಗೆಯುವುದಕ್ಕೋಸ್ಕರವಾಗಿ ಆ ಹಣ್ಣುಗಳನ್ನು ಭಾರವಾದ ಹಾಸುಗಲ್ಲುಗಳ ಅಡಿಯಲ್ಲಿ It ಇಡಲಾಗುತ್ತಿತ್ತು. looks very much like the oil, it's in fact bleeding. ಆ ಎಣ್ಣೆ ಅದು ರಕ್ತಸ್ರಾವದಂತೆ ಕಂಡುಬರುವಂತಹದ್ದು. So Jesus and his disciples are here at the Garden of Gethsemane and it is late at night. ರಾತ್ರಿಯ ವೇಳೆಯಲ್ಲಿ ಯೇಸು ಹಾಗೂ ಆತನ ಶಿಷ್ಯರು ಗೆತ್ಸೆಮನೆ ತೋಟದಲ್ಲಿ ಇದ್ದರು. And about 3 times the Lord goes to pray. 3 ಬಾರಿ ಕರ್ತನು ಪ್ರಾರ್ಥಿಸುವುದಕ್ಕಾಗಿ ಹೊರಟು ಹೋಗುತ್ತಾನೆ.
and he is in so much of anguish ಆತನು ಬಹಳಷ್ಟು ಕಳವಳ ವೇದನೆ ವ್ಯಥೆಯಲ್ಲಿ ಇರುತ್ತಾನೆ that an angel comes to support him. ಮತ್ತು ದೇವದೂತನು ಆತನನ್ನು ಬಲಪಡಿಸುವುದಕ್ಕಾಗಿ ಬರುತ್ತಾನೆ. But in spite of that, ಆದಾಗ್ಯೂ this anguish within him, the agony that he is going through is so much ಆತನು ಪಡುತ್ತಿದ್ದ ಮನೋವ್ಯಥೆ ಹಾಗೂ ವೇದನೆ ಬಹಳಷ್ಟಾಗಿತ್ತು that his sweat began to drop like drops of blood. ಆತನ ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಸುರಿಯುತ್ತಿತ್ತು. When we take the KJV version, King James version of the Bible, ಸತ್ಯವೇದದ ಕಿಂಗ್ ಜೇಮ್ಸ್ ಭಾಷಾಂತರವನ್ನು ನಾವು ನೋಡುವಾಗ that is the only place the term agony is used. ಆ ಒಂದು ಸ್ಥಳದಲ್ಲಿ ಮಾತ್ರವೇ ಆ ವೇದನೆ ಎಂಬ ಪದವು ಬರೆಯಲ್ಪಟ್ಟಿದೆ. It means anticipating something really bad that is going to happen. ನಡೆಯಲಿದ್ದ ಆ ಕೆಟ್ಟ ಸಂಗತಿಯನ್ನ ಆತನು ಎದುರು ನೋಡುವವನಾಗಿದ್ದನು. So Jesus was sweating blood. ಯೇಸು ರಕ್ತದ ಬೆವರನ್ನು ಸುರಿಸುತ್ತಿದ್ದನು. This is recorded in Luke chapter 22 verse 44. ಇದು ಲೂಕ ಅಧ್ಯಾಯ 22 44ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. And being in anguish, he prayed more earnestly, and his sweat was like drops of blood falling to the ground. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು. So is there a medical explanation for this? ಇದಕ್ಕೆ ವೈದ್ಯಕೀಯ ವಿವರಣೆ ಇದೆ. It is a very rare condition, ಇದೊಂದು ಅಪರೂಪದ ಪರಿಸ್ಥಿತಿ, but it does exist. ಆದರೆ ಇದು ಅಸ್ತಿತ್ವದಲ್ಲಿರುವಂತಹದ್ದು. The condition is called hematidrosis. ಈ ಪರಿಸ್ಥಿತಿಗೆ ಹಿಮ್ಯಾಟಿಡ್ರೋಸಿಸ್ ಎಂಬುದಾಗಿ ಹೇಳುತ್ತಾರೆ. Our skin is a very special organ. ನಮ್ಮ ಚರ್ಮದಲ್ಲಿರುವ ಒಂದು ಅಂಗ. This organ is the largest organ in the body, the skin. ದೇಹದಲ್ಲಿರುವ ಒಂದು ದೊಡ್ಡ ಅಂಗ ಅದು ಚರ್ಮವಾಗಿದೆ. And the skin has many layers. ಮತ್ತು ಚರ್ಮದಲ್ಲಿ ಅನೇಕ ಪದರಗಳಿರುತ್ತವೆ. And one of the important things that happens with the skin is it helps us maintain temperature. ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಚರ್ಮವು ಸಹಾಯಿಸುತ್ತದೆ. And the sweat is one of the components of doing that. ಮತ್ತು ಇದನ್ನು ಮಾಡುವಂತ ಒಂದು ವಿಷಯ ಅದು ಬೆವರಾಗಿರುತ್ತದೆ. We have a lot of blood vessels that are under the skin. ನಮ್ಮ ಚರ್ಮದ ಅಡಿಯಲ್ಲಿ ಅನೇಕ ರಕ್ತನಾಳಗಳಿರುತ್ತವೆ. So we have vessels which are bringing oxygenated blood to the skin. ಚರ್ಮಕ್ಕೆ ಆಮ್ಲಜನಕದಿಂದ ತುಂಬಿದ ರಕ್ತವನ್ನು ಅದು ಕರೆತರುತ್ತದೆ, ಸಾಗಿಸುತ್ತದೆ. And there are vessels that are taking away blood that has lost its oxygen. We call it deoxygenated blood. ಆಮ್ಲಜನಕವನ್ನು ಕಳೆದುಕೊಂಡ ರಕ್ತವನ್ನು ಅದು ಹಿಂದಕ್ಕೆ ಕಳುಹಿಸಿಕೊಡುತ್ತದೆ. So when a person is going through a lot of anxiety, as it describes in the Word of God, agony, where they are expecting something really bad to happen, there is a lot of emotional stress. ಏನೋ ಒಂದು ಭಾರಿ ದೊಡ್ಡ ಕೆಟ್ಟ ಘಟನೆ ನಡೆಯುತ್ತದೆ ಎಂಬುದನ್ನು ಒಬ್ಬ ವ್ಯಕ್ತಿ ಎದುರು ನೋಡುವಾಗ ಆತನಿಗುಂಟಾಗುವಂತ ಆ ವೇದನೆ ಆತನಲ್ಲಿ ಒತ್ತಡವನ್ನುಂಟು ಮಾಡುತ್ತದೆ. In this condition, the tiny blood vessels called capillaries, ಈ ಸಮಯದಲ್ಲಿ ಚಿಕ್ಕ ರಕ್ತನಾಳಗಳು they burst, ಅದು ಒಡೆದು ಹೋಗುತ್ತವೆ, and they come out as drops of blood instead of sweat. ಮತ್ತು ರಕ್ತವನ್ನು ಅದು ಹೊರಸೂಸುವುದರ ಮೂಲಕವಾಗಿ ಅದು ಚರ್ಮದಿಂದ ಹೊರಕ್ಕೆ ಬರುತ್ತದೆ. Some research says that it is a substance that looks like sweat along with blood. ಇನ್ನು ಕೆಲವು ವಿಷಯಗಳನ್ನು ತಿಳಿಸುವಂತವುಗಳು ಅವುಗಳು ರಕ್ತದಂತೆ ಕಾಣುವ ಬೆವರಿನ ಹನಿ ಎಂಬುದಾಗಿ ತಿಳಿಸುತ್ತದೆ. So when there is severe mental anxiety, ಮಾನಸಿಕ ಒತ್ತಡ ಅಥವಾ ಕಳವಳ ಬಹಳಷ್ಟು ಹೆಚ್ಚಾದ ವೇಳೆಯಲ್ಲಿ there is a part of our nervous system, ನಮ್ಮ ನರಗಳು it gives us this reaction to either stand and fight or to get away from that situation. We call it fight or flight reaction. ಆ ಪರಿಸ್ಥಿತಿಯನ್ನು ಎದುರಿಸುವಂತಹದ್ದು ಅಥವಾ ಆ ಪರಿಸ್ಥಿತಿಯನ್ನು ಬಿಟ್ಟು ಓಡಿ ಹೋಗುವಂತ ವಿಷಯವಾಗಿ ತಿಳುಕೊಳ್ಳುತ್ತದೆ. Which causes these blood vessels to burst or ಮತ್ತು hemorrhage. ಅಂತ ಸಮಯದಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ. So this is called hematidrosis. ಇದನ್ನು ಹಿಮ್ಯಾಟಿಡ್ರೋಸಿಸ್ ಎಂಬುದಾಗಿ ಹೇಳುತ್ತಾರೆ. The Indian Journal of Pediatrics, ಭಾರತ ದೇಶದ ಮಕ್ಕಳ ವಿಷಯವಾಗಿ ತಿಳಿದುಕೊಳ್ಳುವ ಪುಸ್ತಕಗಳು in 2012 2012ನೇ ವರ್ಷದಲ್ಲಿ published an article ಒಂದು ಲೇಖನವನ್ನು ಪ್ರಸಾರ ಮಾಡಿತು. about a 10-year-old child 10 ವರ್ಷದ ಒಂದು ಮಗು who had this condition. ಈ ಒಂದು ಪರಿಸ್ಥಿತಿಗೆ ಒಳಗಾಗಿರುವಂತಹದ್ದು.
And what happens to a person who experiences hematidrosis? ಈ ಹಿಮ್ಯಾಟೋಡ್ರೋಸಿಸ್ ಅಂತ ಒಂದು ಪರಿಸ್ಥಿತಿ ಉಂಟಾದಂಥ ವೇಳೆಯಲ್ಲಿ ನಡೆಯುವಂಥದ್ದೇನು? I have read through some research ಕೆಲವೊಂದು ಸಂಶೋಧನೆಗಳು ಹೀಗೆ ಹೇಳುತ್ತವೆ that the person experiences a lot of pain. ಆ ವ್ಯಕ್ತಿ ಬಹಳಷ್ಟು ನೋವನ್ನು ಅನುಭವಿಸುತ್ತಾನೆ. They require a lot of pain medication. ಅದನ್ನು ನಿವಾರಣೆ ಮಾಡಲು ಅನೇಕ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. They need to replace water. ದೇಹದ ನೀರಿನ ಅಂಶವನ್ನು ಸರಿಪಡಿಸಿಕೊಳ್ಳುವಂಥ ಅವಶ್ಯಕತೆ And they need a lot of rest. ಮತ್ತು ಬಹಳಷ್ಟು ವಿಶ್ರಾಂತಿಯ ಅಗತ್ಯವಿರುತ್ತದೆ. So as we can see, Jesus was experiencing this in the Garden of Gethsemane. ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನ ಅನುಭವ ಹೀಗಾಗಿತ್ತು. But he had none of these medical treatments or facilities available for him. ಆದರೆ ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಆತನಿಗೆ ಲಭ್ಯವಿರಲಿಲ್ಲ. So this was the condition in which he was just going to be arrested. ಅಂಥ ಪರಿಸ್ಥಿತಿಯಲ್ಲಿ ಆತನನ್ನು ಬಂಧಿಸಲಾಗಿತ್ತು. So I'd like to stop here for a minute. ಒಂದು ನಿಮಿಷ ನಾನಿಲ್ಲಿ ನಿಲ್ಲಿಸುತ್ತೇನೆ. And I'd like to bring to focus among all of us who are listening to this program. ಈ ಕಾರ್ಯಕ್ರಮವನ್ನು ವೀಕ್ಷಿಸುವವರು There are many times when we go through emotional stress. ಇದನ್ನು ಕೇಳಬೇಕಾಗಿ ನಾನು ಇಚ್ಛಿಸುತ್ತೇನೆ. ಅನೇಕ ವೇಳೆ ನಾವು ಒತ್ತಡಗಳ ಮೂಲಕವಾಗಿ ಹಾದು ಹೋಗುತ್ತೇವೆ. We go through anxiety because of many reasons. ಅನೇಕ ಕಾರಣದಿಂದ ನಾವು ಕಳವಳಗೊಳಗಾಗುತ್ತೇವೆ. We don't know what is the right thing to do. ಸರಿಯಾದ ಹೆಜ್ಜೆ ನಾವೇನು ತೆಗೆದುಕೊಳ್ಳಬೇಕೆಂಬುದಾಗಿ ತಿಳಿಯದೆ ಹೋಗುವವರಾಗಿರುತ್ತೇವೆ. This may be as a consequence of something we have done. ಒಂದು ವೇಳೆ ಅದು ನಾವು ಮಾಡಿರುವಂಥ ಕೃತ್ಯಗಳ ಪರಿಣಾಮವಾಗಿದ್ದಿರಬಹುದು. Or it could be that someone has done something to us. ಅಥವಾ ಇತರರು ಏನೋ ನಮಗಾಗಿ ಮಾಡಿದ್ದಿರಬಹುದು. But we are under a lot of stress. ನಾವು ಬಹಳಷ್ಟು ಒತ್ತಡಕ್ಕೊಳಗಾಗಿದ್ದಿರಬಹುದು. And we are not able to live life to the fullest. ಮತ್ತು ನಾವು ನಮ್ಮ ಜೀವಿತವನ್ನು ಪೂರ್ಣವಾದ ಮಟ್ಟಿಗೆ ಅನುಭವಿಸಲು ಸಂತೋಷಿಸಲು ಸಾಧ್ಯವಾಗದೇ ಇದ್ದಿರುವಂತಹದ್ದು. If any of us are going through such a situation, ಅಂಥ ಪರಿಸ್ಥಿತಿಯ ಮೂಲಕವಾಗಿ ಯಾರಾದರೂ ಹಾದು ಹೋಗುತ್ತಿದ್ದಲ್ಲಿ we would like to pray for you right now. ಅಂಥವರಿಗಾಗಿ ಈಗ ಪ್ರಾರ್ಥಿಸುತ್ತೇವೆ. If we can just bring that situation right now to our Lord. ನಿಮ್ಮ ಅಂಥ ಪರಿಸ್ಥಿತಿಯನ್ನು ನೀವು ಕರ್ತನ ಮುಂದೆ ತನ್ನಿರಿ. In all honesty. ಪ್ರಾಮಾಣಿಕತೆಯಿಂದ. And let us seek his help. ಮತ್ತು ಆತನ ಸಹಾಯಕ್ಕಾಗಿ ಬೇಡಿಕೊಳ್ಳಿರಿ. Our loving heavenly Father. ಪರಲೋಕದ ಪ್ರಿಯ ತಂದೆಯೇ, Father, you have sent your son to do such a big sacrifice for us. ನಮಗೋಸ್ಕರ ಮಹಾ ತ್ಯಾಗವನ್ನು ಮಾಡುವುದಕ್ಕಾಗಿ ನಿನ್ನ ಮಗನನ್ನು ನೀನು ಕಳುಹಿಸಿಕೊಟ್ಟೆ. Lord, his suffering began at the Garden of Gethsemane. ಆತನ ಶ್ರಮೆ ಅದು ಗೆತ್ಸೆಮನೆ ತೋಟದಲ್ಲಿ ಆರಂಭವಾಯಿತು. For each one of us. ನಮ್ಮೆಲ್ಲರಿಗೋಸ್ಕರವಾಗಿ. Father, for all my brothers and sisters who are here listening today or watching this program. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಕೇಳುತ್ತಿರುವ ನನ್ನೆಲ್ಲ ಸಹೋದರ ಸಹೋದರಿಯರಿಗಾಗಿ. There are so many hidden things in our lives. ನಮ್ಮ ಜೀವಿತದಲ್ಲಿ ಅನೇಕ ರಹಸ್ಯ ಸಂಗತಿಗಳಿದ್ದಿರಬಹುದು. That only you are aware of. ಅದನ್ನು ತಿಳಿದಾತನು ನೀನು ಮಾತ್ರವೇ ಆಗಿದ್ದೆ. And Father, so many of us put up defenses that don't allow us to live our life to the fullest. ನಮ್ಮ ಜೀವಿತವನ್ನು ನಾವು ಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗದ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಂಡಿದ್ದಿರಬಹುದು. Father, we bring all these situations to you. ಎಲ್ಲ ಅನುಭವಗಳನ್ನು ಎಲ್ಲ ಪರಿಸ್ಥಿತಿಗಳನ್ನು ನಿನ್ನ ಮುಂದೆ ನಾವು ಈಗ ತರುತ್ತೇವೆ. As a man, as a person, you have gone through this and you have won this for us in the Garden of Gethsemane, Lord. ನೀನು ಮನುಷ್ಯನಾಗಿ ಇವೆಲ್ಲವುಗಳ ಮೂಲಕವಾಗಿ ಹಾದು ಹೋಗಿ ಜಯವನ್ನು ಗಳಿಸಿದಾತನಾಗಿದ್ದೆ. Thank you, Lord, that for each one of my brothers and sisters who has brought this situation in front of you, you're going to give them a victory today. ಎಲ್ಲ ಪರಿಸ್ಥಿತಿಗಳನ್ನು ನಿನ್ನ ಮುಂದೆ ತಂದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನೀನು ಜಯವನ್ನು ಕೊಡುವುದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿ. Thank you, Lord, for you have made this way so much easier through your son Jesus. ನಿನ್ನ ಮಗನ ಮೂಲಕವಾಗಿ ಎಲ್ಲವನ್ನು ನೀನು ಅನುಕೂಲಿಸಿಕೊಟ್ಟಿದ್ದೆ. Thank you, Lord, in your name I pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. So as we go forward, ನಾವು ಮುಂದಕ್ಕೆ ಹೋಗಲಿದ್ದೇವೆ. We find that Jesus has had this experience. ಯೇಸು ಕ್ರಿಸ್ತನ ಅನುಭವ ಇದಾಗಿದೆ. And immediately after that, Judas is coming with a group of people to betray him. ಆ ಬಳಿಕ ಯೂದನು ಒಂದು ಗುಂಪು ಜನರೊಂದಿಗೆ ಆತನಿಗೆ ದ್ರೋಹ ಬಗೆಯುವುದಕ್ಕಾಗಿ ಬರುತ್ತಾನೆ. This we read in Luke chapter 22 verses 47 and 48.
ಇದನ್ನು ನಾವು ಲೂಕ ಅಧ್ಯಾಯ 12 47 48ರಲ್ಲಿ ನೋಡುತ್ತೇವೆ. While he was still speaking, a crowd came up, and the man who was called Judas, one of the 12, was leading them. He approached Jesus to kiss him, but Jesus asked him, Judas, are you betraying the Son of Man with a kiss? ಆತನು ಇನ್ನೂ ಮಾತನಾಡುತ್ತಿರಲು ಇಗೋ, ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡುಕೊಡುತ್ತೀಯಾ ಎಂದು ಕೇಳಿದನು. Verse 49 and 50 say, ವಚನ 49, 50 ಹೀಗೆ ಹೇಳುತ್ತದೆ. When Jesus' followers saw what was going to happen, they said, Lord, should we strike with our swords? And one of them struck the servant of the high priest, cutting off his right ear. ಆತನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣವೋ ಎಂದು ಕೇಳಿದರು. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. Verses 51 and 52 say, ವಚನ 51, 52 ಹೀಗೆ ಹೇಳುತ್ತದೆ. But Jesus answered, ಯೇಸು ಉತ್ತರಿಸಿದನು, No more of this. And he touched the man's ear and healed him. Then Jesus said to the chief priests, the officers of the temple guard, and the elders who had come for him, Am I leading a rebellion that you have come with swords and clubs? ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಬಳಿಕ ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳುವಾಯಿಗಳಿಗೂ ಸಭೆಯ ಹಿರಿಯರಿಗೂ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ ಎಂದು ಕೇಳಿದನು. So after this they seized Jesus and took him. ಆ ಬಳಿಕ ಅವರು ಯೇಸುವನ್ನ ಮುತ್ತಿಗೆ ಹಾಕಿ ಕೊಂಡೊಯ್ಯುತ್ತಾರೆ. So here we see betrayal. ಇಲ್ಲಿ ನಾವು ವಿಶ್ವಾಸಘಾತಕತನವನ್ನು ನೋಡುತ್ತೇವೆ. There was an article published ಒಂದು ಲೇಖನವನ್ನ ಪ್ರಸಾರ ಮಾಡಲಾಗಿತ್ತು. in the Behavior Research and Therapy Journal. ಅದು ಬಿಹೇವಿಯರ್ ರಿಸರ್ಚ್ ಥೆರಪಿ ಜರ್ನಲ್ ಆಗಿತ್ತು. In 2010. ಇದು 2010ನೇ ವರ್ಷದಲ್ಲಿ. Where they studied betrayal and described what happened after betrayal. ಅಲ್ಲಿ ಅವರು ವಿಶ್ವಾಸಘಾತಕತನದ ಕುರಿತಾಗಿ ಅಧ್ಯಯನ ನಡೆಸಿ ಆ ಬಳಿಕ ಏನಾಗುತ್ತದೆ ಎಂಬುದನ್ನು ಅವರು ಬರೆದಿದ್ದರು. So they described betrayal as something that is a feeling of being harmed by someone's actions or someone who omitted doing something. This is a trusted person. ಒಬ್ಬ ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಅಥವಾ ಮಾಡದೇ ಇರುವಂಥದ್ದು ಮತ್ತು ಆ ಕೃತ್ಯದಿಂದ ಹಾನಿಯುಂಟಾಗುವಂಥದ್ದು ವಿಶ್ವಾಸಘಾತಕತನವಾಗಿದೆ. These may be very common feelings for us that many of us have also gone through. ಈ ಒಂದು ಪರಿಸ್ಥಿತಿಯ ಮೂಲಕವಾಗಿ ನಮ್ಮಲ್ಲಿ ಹೆಚ್ಚಿನವರು ಹಾದು ಹೋಗಿದ್ದಿರಬಹುದು. We may have experienced people being disloyal to us. ಜನರು ನಮಗೆ ಅಪನಂಬಿಕಸ್ಥರಾಗಿರುವಂಥದ್ದು. May be dishonest. ಅಪ್ರಾಮಾಣಿಕರಾಗಿರುವಂಥದ್ದು. We may have experienced broken relationships in our life. ಸಂಬಂಧಗಳು ನಮ್ಮ ಜೀವಿತದಲ್ಲಿ ಮುರಿದು ಹೋಗಿದ್ದಿರಬಹುದು. Especially within the families. ಕುಟುಂಬದೊಳಗೆ. Between parents and children. ಮಕ್ಕಳು ಹೆತ್ತವರ ಮಧ್ಯೆ. Or between the husband and the wife. ಪತಿ ಪತ್ನಿಯರ ಮಧ್ಯೆ. Which may lead to intense feelings of betrayal, which include anger or grief and feeling of shock or loss. ಆ ಪರಿಸ್ಥಿತಿ ಬಂದಾಗ ಸಿಟ್ಟು, ಹಾನಿ ಅಥವಾ ಆಘಾತ ಉಂಟಾಗಬಹುದು. So these are the feelings that describe betrayal. ಈ ಒಂದು ಅನುಭವ ಅದನ್ನ ವಿಶ್ವಾಸಘಾತಕತನವೆಂಬುದಾಗಿ ನಾವು ನೋಡುತ್ತೇವೆ. Jesus experienced this as well. ಯೇಸುವಿಗೆ ಕೂಡ ಇಂತಹ ಅನುಭವ ಉಂಟಾಗಿತ್ತು. It is not just now at this point, but it is the word of God says he experienced betrayal again when Peter denied him. ಈ ಅನುಭವ ಆತನಿಗೆ ಈ ಸ್ಥಳದಲ್ಲಿ ಮಾತ್ರವೇ ಆದುದಲ್ಲ, ಮತ್ತೆ ಪೇತ್ರನ ಆತನನ್ನು ನಿರಾಕರಿಸಿದಂಥ ಅಲ್ಲಗಳೆದಂಥ ವೇಳೆಯಲ್ಲಿಯೂ ಇಂಥ ಒಂದು ಅನುಭವ ಆತನಿಗೆ ಉಂಟಾಗಿತ್ತು. So it's a very common experience that many people go through in their daily lives. ತಮ್ಮ ದಿನನಿತ್ಯದ ಜೀವಿತದಲ್ಲಿ ಇಂಥ ಒಂದು ಅನುಭವ ಅನೇಕ ಜನರು ಅನುಭವಿಸಿದ್ದಿರಬಹುದು. But it can have life altering consequences. ಮತ್ತು ಈ ಪರಿಸ್ಥಿತಿ ಉಂಟಾದಾಗ ಅವರ ಜೀವನ ಶೈಲಿಯೇ ಬದಲಾಗಲು ಸಾಧ್ಯವಿದೆ. I'd like to take the example of two very prominent women who were ministers for God. ದೇವರ ಸೇವಕಿಯರಾಗಿದ್ದಂಥ ಇಬ್ಬರು ಸ್ತ್ರೀಯರು who also experienced marital problems.
ಅವರ ದಾಂಪತ್ಯ ಜೀವಿತದಲ್ಲಿ ಸಮಸ್ಯೆ ಇದ್ದಿತ್ತು. We may have heard of Amy Semple McPherson. ಏಮಿ ಸೆಂಪಲ್ ಮೆಕ್ಪರ್ಸನ್ ಎಂಬವರ ಕುರಿತಾಗಿ ನೀವು ಕೇಳಿದ್ದಿರಬಹುದು. She was very active in ministering in the early 1900s. 1900 ಆ ಸಮಯದಲ್ಲಿ ಅವರು ಚುರುಕಾಗಿ ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. She established the Foursquare Church as well as the Angelus Temple. ಅವರು ಫೋರ್ ಸ್ಕ್ವೇರ್ ಚರ್ಚ್ ಹಾಗೂ ಏಂಜಲಸ್ ಟೆಂಪಲ್ ಅನ್ನು ಸ್ಥಾಪನೆ ಮಾಡಿದ್ದರು. So in around 1907, 1907 ವರ್ಷದಲ್ಲಿ during a revival meeting, ಒಂದು ಉಜ್ಜೀವನ ಕೂಟದಲ್ಲಿ she met a person named Robert James Semple. ರಾಬರ್ಟ್ ಜೇಮ್ಸ್ ಸೆಂಪಲ್ ಎಂಬ ಒಬ್ಬ ವ್ಯಕ್ತಿಯನ್ನು ಅವರು ಸಂಧಿಸಿದ್ದರು. He was a missionary from Ireland. ಅವರು ಐರ್ಲೆಂಡಿನ ಒಬ್ಬ ಧರ್ಮ ಪ್ರಚಾರಕರಾಗಿದ್ದರು. In 1908, she married him. 1908ರಲ್ಲಿ ಅವರು ಆತನನ್ನು ಮದುವೆಯಾದರು. But by 1910, he died. 1910ನೇ ವರ್ಷದಲ್ಲಿ ಅವರು ತೀರಿಕೊಂಡರು. Following this, she married a person named Harold McPherson in 1912. ಆ ಬಳಿಕ 1912ನೇ ಇಸವಿಯಲ್ಲಿ ಅವರು ಹೆರಾಲ್ಡ್ ಮೆಕ್ಪರ್ಸನ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನು ಮದುವೆಯಾದರು. However, he was not very supportive of her ministry. ಆ ವ್ಯಕ್ತಿ ಅವರ ಸೇವೆಗೆ ಬಹಳಷ್ಟು ಸಹಾಯವನ್ನು ಕೊಡುತ್ತಿರಲಿಲ್ಲ, ಬೆಂಬಲಿಸುತ್ತಿರಲಿಲ್ಲ. So they got divorced some years later. ಕೆಲ ವರ್ಷಗಳ ಬಳಿಕ ಅವರ ವಿವಾಹ ವಿಚ್ಛೇದನ ಉಂಟಾಯಿತು. In 1931, 1931ರಲ್ಲಿ she met and married a person named David Hutton. ಡೇವಿಡ್ ಹಟನ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನು ಅವರು ಸಂಧಿಸಿ ಮದುವೆಯಾಗುತ್ತಾರೆ. And after a period of time, in 1944, they got divorced. ಸ್ವಲ್ಪ ವರ್ಷಗಳ ಬಳಿಕ 1944ನೇ ಇಸವಿಯಲ್ಲಿ ಅವರ ವಿವಾಹ ವಿಚ್ಛೇದನ ಮತ್ತೆ ಉಂಟಾಗುತ್ತದೆ. So here we see that someone in ministry as well went through these kind of marital problems. ಸೇವೆಯಲ್ಲಿದ್ದಂಥ ವ್ಯಕ್ತಿಯೊಬ್ಬರು ಕೂಡ ಈ ರೀತಿ ವೈವಾಹಿಕ ಜೀವಿತದ ಸಮಸ್ಯೆಗೆ ಒಳಗಾಗಿದ್ದುದನ್ನು ನಾವಿಲ್ಲಿ ನೋಡುತ್ತೇವೆ. She died at the age of 53. ಅವರು ತಮ್ಮ 53ನೇ ವರ್ಷದಲ್ಲಿ ತೀರಿ ಹೋಗುತ್ತಾರೆ. Taking another example, ಮತ್ತೊಂದು ಉದಾಹರಣೆ, we may have read about Catherine Kuhlman. ಕ್ಯಾಥರಿನ್ ಕುಲ್ಮನ್ ಅವರ ಕುರಿತಾಗಿ ನಾವು ಕೇಳಿದ್ದಿರಬಹುದು. She married a person named Mr. Burroughs Waltrip in 1938. 1938ನೇ ಇಸವಿಯಲ್ಲಿ ಬರೋಸ್ ವಾಲ್ಟ್ರಿಪ್ ಎಂಬ ವ್ಯಕ್ತಿಯನ್ನು ಅವರು ಮದುವೆಯಾಗುತ್ತಾರೆ. He was also in ministry. ಆ ವ್ಯಕ್ತಿ ಕೂಡ ಸೇವೆಯಲ್ಲೇ ತೊಡಗಿಕೊಂಡವರಾಗಿದ್ದರು. But at the time that they met, he was married to a woman named Jessie and he had 2 sons. ಅವರು ಈ ವ್ಯಕ್ತಿಯನ್ನು ಸಂಧಿಸಿದಂಥ ವೇಳೆಯಲ್ಲಿ ಅವರಿಗೆ ಆಗಾಗಲೇ ಮದುವೆಯಾಗಿತ್ತು ಮತ್ತು 2 ಪುತ್ರರು ಕೂಡ ಇದ್ದರು. But eventually he divorced his wife. ಮತ್ತು ಅವರು ತಮ್ಮ ಮೊದಲ ಪತ್ನಿಗೆ ವಿವಾಹ ವಿಚ್ಛೇದನ ಮಾಡಿಕೊಳ್ಳುತ್ತಾರೆ. And then married Catherine Kuhlman. ಆ ಬಳಿಕ ಅವರು ಕ್ಯಾಥರಿನ್ ಕುಲ್ಮನ್ ಅವರೊಂದಿಗೆ ಮದುವೆಯಾಗುತ್ತಾರೆ. Which led to the betrayal and hurting of a lot of people, including his 2 young children. ಈ ಕಾರಣದಿಂದಾಗಿ ಅವರ ಮೊದಲ ಪತ್ನಿ ಹಾಗೂ ಪುತ್ರರು ಹಾಗೂ ಅನೇಕ ಜನರಿಗೆ ಈ ಒಂದು ನಂಬಿಕೆಗೆ ಆದ ದ್ರೋಹದ ಅನುಭವವಾಗುತ್ತದೆ. Now after their wedding, Catherine and Mr. Waltrip, ಸಹೋದರ ವಾಲ್ಟ್ರಿಪ್ ಹಾಗೂ ಕುಲ್ಮನ್ ಅವರ ಮದುವೆಯ ಬಳಿಕ they separated in 1944. ಅವರು 1944ನೇ ಇಸವಿಯಲ್ಲಿ ಮತ್ತೆ ವಿಚ್ಛೇದನ ಮಾಡಿಕೊಳ್ಳುತ್ತಾರೆ. And divorced in 1947. 1944ನೇ ವರ್ಷದಲ್ಲಿ ಅವರು ಪ್ರತ್ಯೇಕವಾಗಿದ್ದುಕೊಂಡು 1947ನೇ ಇಸವಿಯಲ್ಲಿ ಅವರ ವಿವಾಹದ ವಿಚ್ಛೇದನವಾಗುತ್ತದೆ. And she admitted that she felt it was not God's will for her. ಅವರು ಒಪ್ಪಿಕೊಳ್ಳುತ್ತಾರೆ ಇದು ದೇವರ ಚಿತ್ತವಾಗಿದ್ದಿರಲಿಲ್ಲ ಎಂಬುದಾಗಿ. But what is important about both of these women was, ಈ 2 ಸ್ತ್ರೀಯರ ಕುರಿತಾಗಿ ನೋಡುವಂಥ ಮುಖ್ಯ ವಿಷಯ, in spite of all of these problems, they came back into their relationship with God. ಈ ಎಲ್ಲ ಸಮಸ್ಯೆಗಳು ಮೂಲಕವಾಗಿ ಅವರು ಹಾದು ಹೋಗಿದ್ದಾಗಿಯೂ ಅವರು ಮತ್ತೆ ದೇವರ ಸನ್ನಿಧಿಗೆ ಬರುತ್ತಾರೆ. And they continued to minister to his people. ಮತ್ತು ಅವರು ತಮ್ಮ ಸೇವೆಯಲ್ಲಿ ಮುಂದೆ ತೊಡಗಿಕೊಳ್ಳುತ್ತಾರೆ. And in writing about Catherine Kuhlman, it is mentioned, ಕ್ಯಾಥರಿನ್ ಕುಲ್ಮನ್ ಅವರ ವಿಷಯವಾಗಿ ಬರೆಯುವಾಗ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, that she ministered to thousands upon thousands through her own experiences of temptation, forgiveness and victory. ಶೋಧನೆಗಳು ಹಾಗೂ ಜಯದ ಕುರಿತಾಗಿ ತನ್ನ ಸ್ವಂತ ಅನುಭವದ ಮೂಲಕವಾಗಿ ಅವರು ಅನೇಕರಿಗೆ ಬೋಧನೆಯನ್ನು ಮಾಡಿದವರಾಗಿದ್ದಾರೆ. So it is important for us to reflect back on our own experiences.
ನಮ್ಮ ಅನುಭವಗಳನ್ನು ನಾವು ಮತ್ತೆ ಅವಲೋಕಿಸುವಂತಹದ್ದು ಬಹಳ ಪ್ರಾಮುಖ್ಯವಾಗಿರುತ್ತದೆ. And what we have gone through is very real. ನಾವು ಯಾವುದರ ಮೂಲಕವಾಗಿ ಹಾದು ಹೋಗುತ್ತೇವೋ ಅದು ನೈಜವಾಗಿರುವಂತಹದ್ದು. But there is a solution to come out of this problem. ಮತ್ತು ಈ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೆ ಮಾರ್ಗವಿರುತ್ತದೆ. And Jesus has shown us that way. ಮತ್ತು ಆ ಮಾರ್ಗವನ್ನು ಯೇಸು ನಮಗೆ ತೋರಿಸಿಕೊಟ್ಟಿರುತ್ತಾನೆ. So if we can take a short time here again. ಇಲ್ಲಿ ಮತ್ತೆ ನಾವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. I'd like to pray for those who have gone through betrayal in life. ತಮ್ಮ ಜೀವಿತದಲ್ಲಿ ವಿಶ್ವಾಸಘಾತಕತನ ಅಥವಾ ನಂಬಿಕೆಗೆ ಉಂಟಾದ ದ್ರೋಹದ ಮೂಲಕವಾಗಿ ಹಾದು ಹೋದವರು ಇದ್ದಲ್ಲಿ, from those who loved us, ನಮ್ಮನ್ನು ಪ್ರೀತಿಸಿದವರು, from those who have breakdown in their relationships, ಸಂಬಂಧಗಳು ಮುರಿದು and ಬಿಟ್ಟಿರುವಂತಹದ್ದು, those who experience loneliness as a result of these betrayals. ಈ ರೀತಿಯ ದ್ರೋಹ ಉಂಟಾಗಿ ಏಕಾಂತದ ಅನುಭವಕ್ಕೊಳಗಾಗಿರುವವರು. So we would like to pray for us first of all to come to a place of healing and forgiveness. ಸ್ವಸ್ಥತೆ ಹಾಗೂ ಕ್ಷಮಾಪಣೆಯ ಸ್ಥಳಕ್ಕೆ ಬರುವಂತ ಅವಶ್ಯಕತೆ ಇರುತ್ತೆ. Because our Lord also went through these and he showed us how to be overcomers. ನಮ್ಮ ಕರ್ತನು ಕೂಡ ಈ ರೀತಿಯ ಅನುಭವಕ್ಕೊಳಗಾಗಿದ್ದನು ಮತ್ತು ಅದನ್ನು ಜಯಿಸುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟಿರುತ್ತಾನೆ. Because the same power, the same resurrecting power that Jesus has made it available for us through his blood. ಆತನ ರಕ್ತದ ಮೂಲಕವಾಗಿ ಆ ಪುನರುತ್ಥಾನದ ಶಕ್ತಿಯನ್ನು ನಮಗೆ ಲಭ್ಯವಾಗ ಮಾಡಿದ್ದಾನೆ. So let us take a moment here to think about those situations that have really hurt us because of betrayal. ನಂಬಿಕೆಗೆ ಉಂಟಾದ ದ್ರೋಹದ ಮೂಲಕವಾಗಿ ನಮಗೆ ಉಂಟಾದಂಥ ನೋವನ್ನು ನಾವು ಈ ಸಮಯದಲ್ಲಿ ನೆನಪಿಗೆ ತಂದುಕೊಳ್ಳೋಣ. And let us bring them before the Lord. ಮತ್ತು ಆ ನೋವನ್ನು ನಾವು ಕರ್ತನ ಮುಂದಕ್ಕೆ ತರೋಣ. Father in heaven, ಪರಲೋಕದ ಪ್ರಿಯ ತಂದೆಯೇ, thank you Lord for these precious people ಈ ಅಮೂಲ್ಯ ಜನರಿಗಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. who have come with open hearts and seeking a way out of all that they have experienced. ತಮಗುಂಟಾದ ಅನುಭವದಿಂದ ಹೊರಕ್ಕೆ ಬರಲು ಎದುರು ನೋಡುತ್ತಿರುವಂಥ ಈ ಜನರು, the feelings of anger and grief and loss, ದುಃಖ, ಸಿಟ್ಟು, ನಷ್ಟ ಇವುಗಳ ಅನುಭವ, all of this because of having been betrayed by someone they trusted. ಅವರು ನಂಬಿದ ವ್ಯಕ್ತಿಯಿಂದ ಅವರಿಗುಂಟಾದಂಥ ದ್ರೋಹ. Lord, we give all of these dear people into your hands and everything that they have gone through, every circumstance. ಈ ಎಲ್ಲ ಪ್ರಿಯ ಜನರನ್ನು ಅವರಿಗೆ ಉಂಟಾಗಿದ್ದಂಥ ಈ ಪರಿಸ್ಥಿತಿಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. Father, let your healing flow. ನಿನ್ನ ಸ್ವಸ್ಥತೆಯು ಅವರ ಮೂಲಕ ಹರಿದು ಹೋಗಲಿ. Let forgiveness flow, Lord. ಕ್ಷಮಾಪಣೆಯು ಹರಿದು ಹೋಗಲಿ. And as they come to this point of forgiving those who have hurt them at such a deep level, ಅವರಿಗೆ ಗಾಢವಾದಂಥ ನೋವನ್ನು ಉಂಟು ಮಾಡಿದಂಥ ಈ ಜನರನ್ನು ಕ್ಷಮಿಸುವಂತಹದ್ದು. Father, let them also receive your forgiveness ಮತ್ತು ಅವರು ನಿನ್ನ ಕ್ಷಮಾಪಣೆಯನ್ನು ಪಡೆಕೊಳ್ಳಲಿ. and healing, Lord. ಮತ್ತು ಸ್ವಸ್ಥತೆಯನ್ನು. Help them to forgive themselves. ಅವರು ತಮ್ಮನ್ನು ತಾವು ಕ್ಷಮಿಸಿಕೊಳ್ಳುವಂತೆ ನೀನು ಅವರಿಗೆ ಸಹಾಯಿಸು. Bring them to a place of complete wholeness in you, Lord Jesus. ಅವರು ನಿನ್ನಿಂದ ಪರಿಪೂರ್ಣತೆಯನ್ನು ಪಡೆಕೊಳ್ಳುವಂತೆ ನೀನು ಅವರಿಗೆ ಸಹಾಯಿಸು. Cover them, Lord, with your precious blood. ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು ಹೊದಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. So as we go forward, ಮುಂದಕ್ಕೆ ಹೋಗುವಾಗ we are going from Gethsemane and onward. ಗೆತ್ಸೆಮನೆಯಿಂದ ಮುಂದಕ್ಕೆ. So the first thing that happened was from the Garden of Gethsemane, Jesus was arrested and brought to Annas' mansion. ಗೆತ್ಸೆಮನೆ ತೋಟದಲ್ಲಿ ಆತನನ್ನು ಬಂಧಿಸಿ ಅನ್ನನ ಮಹಲಿಗೆ ಆತನನ್ನು ತರಲಾಯಿತು. John chapter 18 verse 13 says, ಯೋಹಾನ 18 ವಚನ 13 ಹೀಗೆ ಹೇಳುತ್ತದೆ, and brought him first to Annas, ಯೇಸುವನ್ನು ಮೊದಲು ಅನ್ನನ ಬಳಿಗೆ ತರಲಾಯಿತು. who was the father-in-law of Caiaphas the high priest that year. ಅವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. What is to be understood here is, ಇಲ್ಲಿ ನಾವು ತಿಳುಕೊಳ್ಳಬೇಕಾದಂಥ ಸಂಗತಿ, there were political powers at play, ಆ ಸ್ಥಳದಲ್ಲಿ ರಾಜಕೀಯ ಬಲವು ಚಾಲ್ತಿಯಲ್ಲಿದ್ದಿತು. where though the high priest was Caiaphas, ಅಲ್ಲಿ ಮಹಾಯಾಜಕನು ಕಾಯಫನಾಗಿದ್ದಾಗ್ಯೂ decisions were made by his father-in-law, ಅಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಾತನು ಆತನ ಮಾವನಾಗಿದ್ದನು, Annas. ಮಾವನಾಗಿದ್ದ ಅನ್ನನು. And then that's why they took Jesus first to Annas. ಆ ಕಾರಣದಿಂದಾಗಿ ಯೇಸುವನ್ನು ಅವರು ಮೊದಲು ಅನ್ನನ ಬಳಿಗೆ ಕೊಂಡೊಯ್ಯುತ್ತಾರೆ. And we should also remember
ಮತ್ತು ನಾವು ನೆನಪಿಸಿಕೊಳ್ಳಬೇಕಾದಂಥ ಮತ್ತೊಂದು ಸಂಗತಿ, that Jesus has now gone to Gethsemane after his dinner. ಆತನು ರಾತ್ರಿಯ ಊಟದ ಬಳಿಕ ಗೆತ್ಸೆಮನೆ ತೋಟಕ್ಕೆ ಹೋಗಿದ್ದನು. There he has experienced hematidrosis. ಅಲ್ಲಿ ಹೆಮಾಟೋಡ್ರೋಸಿಸ್ ಅಥವಾ ರಕ್ತದ ಬೆವರು ಈ ಅನುಭವ ಆತನದಾಗಿತ್ತು. And then he is made to walk back to the city of David, to Anas's house. ಆ ಬಳಿಕ ಆತನು ನಡೆದುಕೊಂಡು ದಾವೀದ ನಗರದಲ್ಲಿರುವ ಅನ್ನನ ಮನೆಗೆ ಬರಬೇಕಾಯಿತು. As I mentioned earlier, ನಾನು ಈಗಾಗಲೇ ಹೇಳಿದಂತೆ this condition is very painful ಈ ಒಂದು ಪರಿಸ್ಥಿತಿ ಅದು ಬಹಳ ನೋವನ್ನುಂಟು ಮಾಡುವಂತಹದ್ದು and makes people tired and they need rest along with medications. ಮತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರು ಬಳಲಿ ಹೋಗುತ್ತಾರೆ, ವಿಶ್ರಾಂತಿಯ ಹಾಗೂ ಚಿಕಿತ್ಸೆಯ ಅಗತ್ಯ ಅವರಿಗಿದ್ದಿರುತ್ತದೆ. But none of this was available to Jesus. ಆದರೆ ಯೇಸುವಿಗೆ ಈ ಯಾವ ಚಿಕಿತ್ಸೆ ಹಾಗೂ ವಿಶ್ರಾಂತಿಯ ಲಭ್ಯವಿರಲಿಲ್ಲ. So at Anna's house they begin the investigation. ಅನ್ನನ ಮನೆಯಲ್ಲಿ ಅವರು ವಿಚಾರಣೆಯನ್ನು ಆರಂಭಗೊಳಿಸುತ್ತಾರೆ. So John chapter 18 verse 19 to 21 said, ಯೋಹಾನ 18 ವಚನ 19 ಹಾಗೂ 20 ಹೀಗೆ ಹೇಳುತ್ತದೆ. Meanwhile the high priest questioned Jesus about his disciples and his teaching. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದನು. I have spoken openly to the world, Jesus replied. ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ. I always taught in synagogues at the temple where all the Jews come together. I said nothing in secret. ಯೆಹೂದ್ಯರೆಲ್ಲ ಕೂಡುವಂಥ ಸಭಾಮಂದಿರಗಳಲ್ಲಿಯೂ ದೇವಾಲಯದಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು, ಮರೆಯಾಗಿ ಯಾವುದನ್ನು ಮಾತನಾಡಲಿಲ್ಲ. Why question me? Ask those who heard me. Surely they know what I said. ವಚನ 21, ನನ್ನನ್ನು ಯಾಕೆ ವಿಚಾರಿಸುತ್ತಿ? ನಾನು ಏನೇನು ಮಾತಾಡಿದೆನೋ ಅದನ್ನು ಕೇಳಿದವರಲ್ಲಿ ವಿಚಾರಿಸು, ನಾನು ಹೇಳಿದ್ದು ಇವರಿಗೆ ತಿಳಿದದೆಯಲ್ಲ ಎಂದು ಉತ್ತರ ಕೊಟ್ಟನು. John chapter 18 verse 22 to 24 says, ಯೋಹಾನ 18 ವಚನ 22ರಿಂದ 24 ಹೀಗೆ ಹೇಳುತ್ತದೆ. When Jesus said this, ಯೇಸು ಈ ಮಾತನ್ನು ಹೇಳಿದಾಗ one of the officials nearby slapped him in the face. ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಆತನ ಕೆನ್ನೆಗೆ ಏಟು ಕೊಟ್ಟು ಹೀಗೆ ಹೇಳುತ್ತಾನೆ, Is this the way you answer the high priest? He demanded. ಮಹಾಯಾಜಕನಿಗೆ ನೀನು ಹೀಗೆ ಉತ್ತರ ಕೊಡುತ್ತೀಯಾ ಎಂದು. If I said something wrong, Jesus replied, testify as to what is wrong. ಯೇಸು ಅವನಿಗೆ, ನಾನು ಮಾತಾಡಿದ್ರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂತಿಂತದೆಂದು ಸಾಕ್ಷಿ ಹೇಳು. But if I spoke the truth, why did you strike me? ನಾನು ಮಾತಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತಿ ಎಂದು ಹೇಳಿದನು. Then Annas sent him bound to Caiaphas the high priest. ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಫನ ಬಳಿಗೆ ಕಳುಹಿಸಿಕೊಟ್ಟನು. The reason why we are taking these verses part by part ಈ ವಾಕ್ಯವನ್ನು ನಾವು ಭಾಗವಾಗಿ ತೆಗೆದುಕೊಳ್ಳುವಂತ ಕಾರಣ is because when we think of Jesus' crucifixion, we remember the cross. ಯೇಸುವಿನ ಶಿಲುಬೆಗೇರಿಸುವಿಕೆ ಕುರಿತಾಗಿ ನಾವು ಯೋಚಿಸುವಾಗ ಕೇವಲ ಶಿಲುಬೆಯ ಕುರಿತಾಗಿ ಮಾತ್ರವೇ ಯೋಚಿಸುತ್ತೇವೆ. There are many things that happened during this process of crucifixion. ಈ ಶಿಲುಬೆಗೇರಿಸುವಿಕೆಯ ಪ್ರಕ್ರಿಯೆಯಲ್ಲಿ ಅನೇಕ ಸಂಗತಿಗಳು ನಡೆದು ಹೋಗಿದ್ದವು. So when we say Jesus died on the cross, we compact all of these things into that one statement and don't go into actually what happened. ಯೇಸು ಶಿಲುಬೆಗೆ ಹಾಕಿಸಲ್ಪಟ್ಟನು ಎಂಬುದಾಗಿ ಹೇಳುವಾಗ ನಾವು ಇವನ್ನೆಲ್ಲ ಸಂಕ್ಷಿಪ್ತವಾಗಿ ಯೇಸು ಶಿಲುಬೆಗೆ ಹಾಕಿಸಲ್ಪಟ್ಟನು ಎಂಬುದಾಗಿ ಮಾತ್ರವೇ ಹೇಳುತ್ತೇವೆ, ಉಳಿದ ಸಂಗತಿಗಳನ್ನು ಕೇಳದೆ ಹೋಗುತ್ತೇವೆ. So in these verses we see, ಈ ವಾಕ್ಯಗಳಲ್ಲಿ ನಾವು ನೋಡುವಂಥ ವಿಷಯಗಳು, so the soldiers have begun to hit Jesus already. ಸಿಪಾಯಿಗಳು ಯೇಸುವನ್ನು ಆವಾಗಲೇ ಹೊಡೆಯಲಾರಂಭಿಸಿದ್ದರು. He has experienced sweating of the blood. ಆತನು ರಕ್ತದ ಬೆವರು ಸುರಿಸಿದ್ದನು. He is in pain. ಆತನಿಗೆ ಆತನು ನೋವಿನಲ್ಲಿದ್ದನು. And there are people that are around him investigating him. ಆತನ ಸುತ್ತಲಿದ್ದ ಜನರು ಆತನನ್ನು ವಿಚಾರಿಸುತ್ತಿದ್ದರು. He is in physical and mental stress. ಆತನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒತ್ತಡಕ್ಕೊಳಗಾಗಿದ್ದ. And at this point there is an official who slaps him on the face.
ಇಂಥ ಸಂದರ್ಭದಲ್ಲಿ ಒಬ್ಬ ಓಲೇಕಾರನು ಆತನ ಮುಖಕ್ಕೆ ಹೊಡೆಯುತ್ತಾನೆ. And the skin at that point would have been very tender because of the hematidrosis. ಆತನು ರಕ್ತದ ಬೆವರನ್ನು ಸುರಿಸಿದ್ದರ ಮೂಲಕವಾಗಿ ಆತನ ಮುಖದ ಚರ್ಮ ಅದು ಮೃದುವಾಗಿದ್ದಿರಬಹುದು, ನಾಜೂಕಾಗಿದ್ದಿರಬಹುದು. And towards the end of these verses we see ಈ ವಾಕ್ಯದ ಅಂತ್ಯದಲ್ಲಿ ನಾವು ನೋಡುವಂತಹದ್ದು that Annas sent him bound to Caiaphas the high priest. ಅನ್ನನು ಆತನನ್ನು ಕಟ್ಟಿ ಕಾಯಫನ ಮನೆಗೆ ಕಳುಹಿಸುವಂತಹದ್ದು. So again they're making Jesus walk in his weakened state. ಆತನು ಬಲಹೀನ ಪರಿಸ್ಥಿತಿಯಲ್ಲಿ ಇದ್ದಿರುವಂಥ ವೇಳೆಯಲ್ಲಿ ಮತ್ತೆ ನಡೆದು ಹೋಗುವಂತೆ ಮಾಡುತ್ತಾರೆ. Luke chapter 22 verse 54 and 55 state. ಲೂಕ ಅಧ್ಯಾಯ 22 ವಚನ 54-55 ಹೀಗೆ ಹೇಳುತ್ತದೆ. Then they seized him and led him away, bringing him into the high priest's house, and Peter was following at a distance. ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು. And when they had kindled a fire in the middle of the courtyard and sat down together, Peter sat down among them. ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು. Here you can see the preserved archaeological site of Caiaphas' palace. ಇಲ್ಲಿ ನೀವು ಕಾಯಫನ ಮನೆಯನ್ನು ನೋಡಬಹುದು. And Luke chapter 22 56 and 57 state. ಲೂಕ ಅಧ್ಯಾಯ 22 ವಚನ 56-57 ಹೀಗೆ ಹೇಳುತ್ತದೆ. Then a servant girl, seeing him as he sat in the light and looking closely at him, said, "This man also was with him." ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನು ಸಹ ಅವನ ಸಂಗಡ ಇದ್ದವನು ಅಂದಳು. But he denied it, saying, "Woman, I do not know him." ಆದರೆ ಅವನು, ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು. And Luke 22:58 states. ಮತ್ತು ವಚನ 58 ಹೀಗೆ ಹೇಳುತ್ತದೆ. And a little later someone else saw him and said, ತುಸು ಹೊತ್ತಿನ ಬಳಿಕ ಒಬ್ಬನು ಅವನನ್ನು ಕಂಡು ಹೀಗೆ ಹೇಳಿದನು, "You also are one of them." ನೀನು ಸಹ ಅವರಲ್ಲಿ ಒಬ್ಬನು. But Peter said, "Man, I am not." ಆದರೆ ಪೇತ್ರನು ಅಲ್ಲಪ್ಪ ಅಂದನು. So here we see again that there is betrayal and denial on the part of Peter that he does not know Jesus. ಇಲ್ಲಿ ಪೇತ್ರನು ಯೇಸುವನ್ನು ನಾನು ಅರಿಯೆನು ಎಂಬುದಾಗಿ ಹೇಳಿ ನಂಬಿಕೆಗೆ ದ್ರೋಹ ಮಾಡಿರುವಂತಹದನ್ನು ಕಾಣುತ್ತೇವೆ. Luke chapter 22 verse 59 and 60 state. ಲೂಕ 22 ವಚನ 59-60 ಹೀಗೆ ಹೇಳುತ್ತದೆ. And after an interval of about an hour, still another insisted, saying, "Certainly this man also was with him, for he too is a Galilean." ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. But Peter said, "Man, I do not know what you are talking about." And immediately while he was speaking, the rooster crowed. ಆದರೆ ಪೇತ್ರನು, ನೀನು ಹೇಳುವುದೇನು ನಾನು ಅರಿಯನಪ್ಪ ಅಂದನು. ಅವನು ಆ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. Here again there is mention of about an hour's interval. ಇಲ್ಲಿ 1 ಗಂಟೆಯ ಅವಧಿ ಬಳಿಕ ಎಂಬುದಾಗಿ ನಾವು ನೋಡುತ್ತೇವೆ. So it is the middle of the night. ಇದು ಮಧ್ಯರಾತ್ರಿಯ ಸಮಯವಾಗಿತ್ತು. And they are making Jesus wait. ಯೇಸು ಅಲ್ಲಿ ಕಾದು ನಿಲ್ಲುವಂತೆ ಅವರು ಮಾಡಿದ್ದರು. As the people in the Jewish council are deciding what to do with him. ಯೆಹೂದ್ಯ ನ್ಯಾಯಸಭೆಯವರು ಏನು ಮಾಡಬೇಕೆಂಬುದಾಗಿ ಯೋಚಿಸುತ್ತಿದ್ದರು. Ideally he should have been resting. ಆತನಂತ ಸಮಯದಲ್ಲಿ ವಿಶ್ರಾಂತಿಯನ್ನು He ಪಡೆಯಬೇಕಾಗಿತ್ತು. needed water. ಆತನಿಗೆ ನೀರಿನ ಅವಶ್ಯಕತೆ So ಇದ್ದಿತ್ತು. there would have been dehydration, and definitely there was a lot of tiredness at this point. ಆತನ ದೇಹದ ನೀರಿನ ಅಂಶ ಕಡಿಮೆಯಾಗಿತ್ತು ಮತ್ತು ಆತನು ಬಳಲಿ ಹೋಗಿದ್ದನು. So, and Jesus responds to the betrayal of Peter in Luke chapter 22 verse 61 and 62. ಪೇತ್ರನು ಆತನ ನಂಬಿಕೆಗೆ ದ್ರೋಹ ಬಗೆದಾಗ ಯೇಸು ಈ ರೀತಿಯಾಗಿ ಪ್ರತಿಕ್ರಿಯಿಸಿದನು. And the Lord turned and looked at Peter. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. And Peter remembered the saying of the Lord, how he had said to him, "Before the rooster crows today, you will deny me 3 times." ಆಗ ಪೇತ್ರನು, ಈ ಹೊತ್ತು ಕೂಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿದನು. And he went out and wept bitterly. ಮತ್ತು ಆತನು ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. So at Caiaphas' place, ಕಾಯಫನ ಮನೆಯಲ್ಲಿ Luke chapter 22 verse 63 to 65.
ಲೂಕ ಅಧ್ಯಾಯ 22 ವಚನ 63ರಿಂದ 65 ಹೀಗೆ ಹೇಳುತ್ತದೆ. The men who were guarding Jesus began mocking and beating him. ಆಮೇಲೆ ಯೇಸುವನ್ನು ಹಿಡಿದವರು ಆತನನ್ನು ಹಾಸ್ಯ ಮಾಡುತ್ತಾ ಆತನಿಗೆ ಹೊಡೆಯುತ್ತಾ ಇದ್ದರು. They blindfolded him and demanded, "Prophesy, who hit you?" ಆತನಿಗೆ ಮುಸುಕು ಹಾಕಿ ಹೊಡೆದು, ನಿನ್ನನ್ನು ಹೊಡೆದವನಾರು, ಪ್ರವಾದನೆ ಹೇಳು ಎಂದರು. And they said many other insulting things to him. ಮತ್ತು ಆತನಿಗೆ ಇನ್ನೂ ಅನೇಕ ದೂಷಣೆಯ ಮಾತುಗಳನ್ನಾಡಿದರು. So we see this continued form of abuse by the soldiers on Jesus. ಸಿಪಾಯಿಗಳು ಈ ರೀತಿಯಾಗಿ ಯೇಸುವನ್ನು ನಿಂದಿಸುತ್ತಿದ್ದರು. And they continued to beat him and mock him. ಮತ್ತು ಆತನನ್ನು ಹೊಡೆಯುತ್ತಾ ಆತನಿಗೆ ಹಾಸ್ಯ ಮಾಡುತ್ತಾ ಇದ್ದರು. The Message version says ಮೆಸೇಜ್ ಭಾಷಾಂತರ ಹೀಗೆ ಹೇಳುತ್ತದೆ, that they were poking fun at him and slapping him around. ಆತನಿಗೆ ಹಾಸ್ಯ ಮಾಡುತ್ತಾ ಸಿಕ್ಕಾಪಟ್ಟೆ ಹೊಡೆಯುತ್ತಿದ್ದರು. So when we look at whatever remains archaeologically of Caiaphas's home, ಅಲ್ಲಿ ಉಳಿದಿರುವ ಕಾಯಫನ ಮನೆಯ ಅವಶೇಷ, there is a place under his palace which is a dungeon. ಆತನ ಆ ಮಹಲಿನ ಕೆಳಭಾಗ ಅದು ನೆಲಮಾಳಿಗೆಯಾಗಿದೆ. And you can see in these pictures, this is the place that was a public prison where they would put the victims. ಇಲ್ಲಿ ಆ ಸ್ಥಳ ನೀವು ನೋಡುತ್ತಿರುವಂಥ ಸ್ಥಳ, ಅವರು ಯಾರು ಶಿಕ್ಷೆಗೊಳಗಾಗಬೇಕಿತ್ತ ಅಂಥ ವ್ಯಕ್ತಿಗಳನ್ನು ಸೆರೆ ಹಿಡಿದು ಇಡುವಂಥ ಸ್ಥಳ ಅದಾಗಿತ್ತು. And this would have been the place they would have kept Jesus until they decided what they should do with him. ಆತನೊಂದಿಗೆ ಏನು ಮಾಡಬೇಕೆಂಬುದಾಗಿ ನಿರ್ಧಾರ ಕೈಗೊಳ್ಳುವವರೆಗೆ ಆ ಸ್ಥಳದಲ್ಲಿ ಯೇಸುವನ್ನು ಅವರು ಇಟ್ಟಿದ್ದರು. So the story continues on to the next morning. ಮುಂಜಾನೆಯವರೆಗೆ ಈ ರೀತಿ ನಡೆಯುತ್ತಾ ಇರುತ್ತದೆ. John chapter 18 verse 28 and 29 states, ಯೋಹಾನ 18 ವಚನ 28, 29 ಹೀಗೆ ತಿಳಿಸುತ್ತದೆ. They led Jesus then from Caiaphas to the Roman governor's palace. ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರೆಕೊಂಡು ಹೋದರು. It was early morning. ಅದು ಮುಂಜಾನೆಯಾಗಿತ್ತು. They themselves didn't enter the palace because they didn't want to be disqualified from eating the Passover. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. So Pilate came out to them and spoke, "What charge do you bring against this man?" ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದು, ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿದನು. These pictures that you see, ನೀವು ನೋಡುವಂಥ ಈ ಚಿತ್ರಗಳು, it depicts the Roman headquarters in Jerusalem. ಯೆರೂಸಲೇಮಿನಲ್ಲಿರುವ ರೋಮನರ ಮುಖ್ಯ ಕಟ್ಟಡವನ್ನು ಇದು ತೋರಿಸುತ್ತದೆ. It was called the Roman Praetorium. ಇದನ್ನು ರೋಮನ್ ಪ್ರಿಟೋರಿಯಂ ಎಂಬುದಾಗಿ ಹೇಳುತ್ತಾರೆ. Or Antonia Fortress. ಅಂಟೋನಿಯೋ ಫೋರ್ಟ್ರೆಸ್ ಎಂಬುದಾಗಿಯೂ ಕರೆಯುತ್ತಾರೆ. The second picture depicts ಎರಡನೇ ಚಿತ್ರ a courtyard in this place. ಅಲ್ಲಿರುವ ಹೊರಾಂಗಣವಾಗಿದೆ. And it is on the floor you find stones. ನೆಲದಲ್ಲಿ ನೀವು ಕಲ್ಲುಗಳ ಹಾದಿಯನ್ನು ನೋಡಬಹುದು. So it is possible that this was where Jesus was tried. ಯೇಸುವನ್ನು ಈ ಸ್ಥಳದಲ್ಲಿ ವಿಚಾರಣೆಗೊಳಪಡಿಸುತ್ತಿರುವ ಸಾಧ್ಯತೆ ಇದೆ. So John chapter 18 verse 30 to 32 says, ಯೋಹಾನ ಅಧ್ಯಾಯ 18 ವಚನ 30ರಿಂದ 32 ಹೀಗೆ ಹೇಳುತ್ತದೆ. They said, "If he hadn't been doing something evil, do you think we'd be here bothering you?" ಇವನು ದುಷ್ಕರ್ಮಿ ಅಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿಕೊಡುತ್ತಿದ್ದಿಲ್ಲವೆಂದು ಅವರು ಉತ್ತರ ಕೊಟ್ಟರು. Pilate said, "You take him. ಪಿಲಾತನು ಅವರಿಗೆ, ನೀವೇ ಅವನನ್ನು ತಕ್ಕೊಂಡು ಹೋಗಿರಿ ಎಂದು ಹೇಳಿದನು. Judge him by your law." ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ. The Jews said, ಅದಕ್ಕೆ ಯೆಹೂದ್ಯರು ಹೀಗೆ "We ಹೇಳಿದರು, are not allowed to kill anyone." ಮರಣದಂಡನೆಯನ್ನು ವಿಧಿಸುವ ಅಧಿಕಾರ ನಮಗಿಲ್ಲ. This would confirm Jesus' word indicating the way he would die. ಇದರಿಂದ ಯೇಸು ತಾನು ಎಂಥ ಸಾವು ಸಾಯುವೆನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು. Luke 23 verse 5 says, ಲೂಕ 23 ವಚನ 5 ಹೀಗೆ ಹೇಳುತ್ತದೆ. "But they were vehement." ಆದರೆ ಅವರು ಅದನ್ನು ಮುಂದುವರಿಸುತ್ತಿದ್ದರು. He is stirring up unrest among the people with his teaching, disturbing the peace everywhere, starting in Galilee and now all through Judea. ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. He is a dangerous man endangering the peace. ಈತನು ಅಪಾಯಕಾರಿಯಾದ ಮನುಷ್ಯನು, ಆತನು ಸಮಾಧಾನಕ್ಕೆ ಅಡ್ಡಿಯುಂಟು ಮಾಡುತ್ತಾ ಇದ್ದಾನೆ.
So how does Pilate respond? ಪಿಲಾತನ ಪ್ರತಿಕ್ರಿಯೆ ಏನಾಗಿತ್ತು? Luke 23 verse 6 to 7. ಲೂಕ 23 ವಚನ 6ರಿಂದ 7. When Pilate heard that, he asked, so he's a Galilean? ಇದನ್ನು ಪಿಲಾತನು ಕೇಳಿ ಈ ಮನುಷ್ಯನು ಗಲಿಲಾಯದವನೋ ಎಂದು ವಿಚಾರಿಸಿದನು. Realizing that he properly came under Herod's jurisdiction, he passed the buck to Herod, who just happened to be in Jerusalem for a few days. ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನೆಂದು ತಿಳುಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. So here we see that Caiaphas has sent him to Pilate. ಕಾಯಾಫನು ಆತನನ್ನು ಪಿಲಾತನ ಬಳಿಗೆ ಕಳುಹಿಸಿಕೊಟ್ಟಿದ್ದನು. It is early in the morning now. ಅದು ಮುಂಜಾನೆಯ ಸಮಯವಾಗಿತ್ತು. And after Pilate meets him, he decides that he doesn't want to do anything with Jesus. ಪಿಲಾತನು ಆತನನ್ನು ಸಂಧಿಸಿದ ಬಳಿಕ ಆತನು ಯೇಸುವಿಗೆ ತಾನೇನು ಮಾಡುವುದಿಲ್ಲ ಎಂಬುದಾಗಿ ನಿರ್ಧಾರ But he ಮಾಡಿದನು. wanted someone else to take the decision. ಆದರೆ ಆ ನಿರ್ಧಾರವನ್ನು ಬೇರೆ ಯಾರಾದರೂ ಕೈಗೊಳ್ಳಬೇಕೆಂಬುದಾಗಿ So he sent him to Herod. ಆ ಕಾರಣದಿಂದಾಗಿ ಯೇಸುವನ್ನ ಹೆರೋದನ ಬಳಿಗೆ ಕಳುಹಿಸಿಕೊಡುತ್ತಾನೆ. And in Luke chapter 23 verse 8 to 10 we see ಲೂಕ 23 ವಚನ 8ರಿಂದ 10ರಲ್ಲಿ ನಾವು ನೋಡುವಂತಹದ್ದು how Herod responds. ಯಾವ ರೀತಿಯಾಗಿ ಹೆರೋದನು ಪ್ರತಿಕ್ರಿಯೆ ಮಾಡುತ್ತಾನೆ. Herod was delighted when Jesus showed up. ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು. He had wanted for a long time to see him. He had heard so much about him. ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹಳ ಕಾಲದಿಂದ ಅಪೇಕ್ಷಿಸಿದ್ದನು. He hoped to see him do something spectacular. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. He peppered him with questions. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದನು. Jesus didn't answer, not one word. ಆದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ. But the high priests and religion scholars were right there saying their piece, strident and shrill in their accusations. ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. So all of this angered Herod. ಇವೆಲ್ಲವೂ ಹೆರೋದನಿಗೆ ಸಿಟ್ಟು ಬರುವಂತೆ ಮಾಡಿತು. And he turned his anger on Jesus. ಮತ್ತು ತನ್ನ ಸಿಟ್ಟನ್ನು ಯೇಸುವಿನ ಮೇಲೆ ತೋರಿಸುತ್ತಾನೆ. His soldiers also joined in and began taunting and jeering at Jesus. ಆತನ ಸಿಪಾಯಿಗಳು ಕೂಡ ಯೇಸುವಿಗೆ ಹಾಸ್ಯ ಮಾಡುತ್ತಾರೆ. Then they dressed Jesus up in a king's costume. ಮತ್ತು ಯೇಸುವನ್ನು ಶೋಭಾಯಮಾನವಾದ ಉಡುಪನ್ನು ತೊಟ್ಟುಕೊಳ್ಳುವಂತೆ And ಮಾಡುತ್ತಾರೆ. sent him back to Pilate. ಪಿಲಾತನ ಬಳಿಗೆ ಮತ್ತೆ ಕಳುಹಿಸಿಕೊಡುತ್ತಾರೆ. What's important to see here is ಇಲ್ಲಿ ನಾವು ನೋಡಿಕೊಳ್ಳಬಹುದಾದಂಥ ಮುಖ್ಯ ವಿಷಯ that the soldiers who were with Herod also put a red robe on Jesus and treated him in a mocking way as a king. ಹೆರೋದನೊಂದಿಗಿದ್ದ ಸಿಪಾಯಿಗಳು ಆತನಿಗೆ ಕೆಂಪು ಒಲ್ಲಿಯನ್ನು ತೊಡಿಸಿ ಹಾಸ್ಯ ಮಾಡುತ್ತಾರೆ. We will see this again ನಾವು ಮತ್ತೆ ಅದನ್ನು ನೋಡುತ್ತೇವೆ. when we see how the soldiers of Pilate also behaved with Jesus. ಪಿಲಾತನ ಸಿಪಾಯಿಗಳು ಯೇಸುವಿನೊಂದಿಗೆ ಯಾವ ರೀತಿಯಾಗಿ ವರ್ತಿಸಿದರು ಎಂಬುದನ್ನು ತಿಳುಕೊಳ್ಳುವಾಗ. So when Pilate asks Jesus about what is the truth further on in John chapter 18, ಪಿಲಾತನು ಸತ್ಯವನ್ನು ತಿಳುಕೊಳ್ಳಲು ಬಯಸುವಂತಹದ್ದು ಅದನ್ನು ನಾವು ಯೋಹಾನ 18ರಲ್ಲಿ ನೋಡುತ್ತೇವೆ. verses 28 to 29. ವಚನ 38ರಿಂದ 40. Then Pilate said, what is the truth? ಪಿಲಾತನು ಸತ್ಯವೆಂದರೇನು ಅಂದನು. Then he went back out to the Jews and told them, I find nothing wrong with this man. ಇದನ್ನು ಹೇಳಿ ಪಿಲಾತನು ತಿರುಗಿ ಯೆಹೂದ್ಯರ ಬಳಿಗೆ ಹೊರಕ್ಕೆ ಬಂದು ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ. It's your custom that I pardon one prisoner at Passover. ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿ ಉಂಟಷ್ಟೇ. Do you want me to pardon the king of the Jews? ನಾನು ಯೆಹೂದ್ಯರ ಅರಸನನ್ನು ಬಿಟ್ಟುಕೊಡುವುದು ನಿಮಗೆ ಇಷ್ಟವೋ ಎಂದು ಅವರನ್ನು ಕೇಳಿದನು. They shouted back, ಅದಕ್ಕೆ ಅವರು ಈ ರೀತಿಯಾಗಿ ಹೇಳಿದರು, not this one but Barabbas. ಇವನನ್ನು ಬೇಡ, ಬರಬ್ಬನನ್ನು ಬಿಟ್ಟುಕೊಡಬೇಕು. Barabbas was a Jewish freedom fighter. ಬರಬ್ಬನು ಒಬ್ಬ ಕಳ್ಳನಾಗಿದ್ದನು. So here we see that Pilate almost 3 times wanted to release Jesus, but the Jewish people refused at every point. ಪಿಲಾತನು 3 ಬಾರಿ ಯೇಸುವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಬಯಸಿದ್ದನು, ಆದರೆ ಯೆಹೂದ್ಯರು ಹಾಗೆ ಮಾಡಲು ಒಪ್ಪಿಗೆ ಕೊಡಲಿಲ್ಲ. So here again we see that Jesus was sent by Pilate to Herod, and then from Herod he is sent back to Pilate. ಯೇಸುವನ್ನು ಪಿಲಾತನ ಬಳಿಯಿಂದ ಹೆರೋದನ ಮನೆಗೆ ಕಳುಹಿಸಿದ್ದರು ಮತ್ತು ಹೆರೋದನ ಬಳಿಯಿಂದ ಮತ್ತೆ ಪಿಲಾತನ ಬಳಿಗೆ ಕಳುಹಿಸಲಾಯಿತು. So throughout this time, from the time he was arrested at Gethsemane,
ಆತನನ್ನು ಗೆತ್ಸೆಮನೆಯಲ್ಲಿ ಬಂಧಿಸಿದ ಸಮಯದಿಂದ he would have walked about 2.5 miles ಆತನು ಸುಮಾರು 2.5 ಮೈಲಿಯಷ್ಟು back ನಡೆದಿದ್ದಿರಬಹುದು. and forth from the various places he was taken to. ಬೇರೆ ಬೇರೆ ಸ್ಥಳಗಳಿಗೆ ಆತನು ಹೋಗಬೇಕಾದ ಸಂದರ್ಭದಲ್ಲಿ I'd just like to take a little deviation at this point. ಈ ಸಮಯದಲ್ಲಿ ನಾವು ಈ ವಿಷಯವನ್ನು ಬಿಟ್ಟು ಬೇರೊಂದು ವಿಷಯದ ಕಡೆ ಕುರಿತಾಗಿ ನೋಡಬೇಕಾಗಿದೆ. There were many Jewish laws that were broken that night. ಆ ರಾತ್ರಿಯಲ್ಲಿ ಅನೇಕ ಯೆಹೂದ್ಯ ಕಾನೂನುಗಳು ಮುರಿಯಲ್ಪಟ್ಟಿತು. So first of all, arrests were not allowed to be made at night. ಮೊದಲಾಗಿ ರಾತ್ರಿಯ ವೇಳೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವುದು ಸಾಧ್ಯವಿರಲಿಲ್ಲ. They had a law regarding this. ಈ ವಿಷಯವಾಗಿ ಅಲ್ಲಿ ಒಂದು ಕಾನೂನಿತ್ತು. This was the Jewish law. ಇದು ಯೆಹೂದ್ಯರ ನಿಯಮವಾಗಿ. However, they arrested Jesus during the night. ಆದಾಗ್ಯೂ ಅವರು ಯೇಸುವನ್ನು ರಾತ್ರಿ ವೇಳೆಯಲ್ಲಿ ಬಂಧಿಸಿದರು. And Jesus was, secondly, he was examined by Annas during a night proceeding, which was a secret proceeding. ಮತ್ತು ಯೇಸುವನ್ನು ರಾತ್ರಿಯ ವೇಳೆಯಲ್ಲಿ ಅನ್ನನ ಮನೆಯಲ್ಲಿ ವಿಚಾರಣೆ ನಡೆಸಿದರು. There is a form of writing called the Talmud, which has the civil laws for the Jewish people. ಯೆಹೂದ್ಯರ ಕಾನೂನಿಗೆ ಸಂಬಂಧಪಟ್ಟ ತಲ್ಮುದ್ ಎಂಬ ಬರಹವಿರುತ್ತದೆ. The Sanhedrin or the Jewish Supreme Court follows whatever is written in the Talmud. ಯೆಹೂದ್ಯರ ನ್ಯಾಯಸಭೆಯವರು ಆ ತಲ್ಮುದ್ನಲ್ಲಿ ಬರೆದಿರುವ ಸಂಗತಿಗಳನ್ನು ಅನುಸರಿಸುವವರಾಗಿದ್ದರು. In the Talmud, ಆ ತಲ್ಮುದ್ನಲ್ಲಿ it is forbidden to have a gathering any time after the evening sacrifice and before the morning sacrifice. ಸಂಧ್ಯಾ ವೇಳೆಯ ಯಜ್ಞ ನಡೆದ ಬಳಿಕ ಮುಂಜಾನೆ ವೇಳೆಯವರೆಗೆ ಗುಂಪಾಗಿ ಸೇರುವುದು ಸಾಧ್ಯವಿರಲಿಲ್ಲ. In a writing by J. Salvador ಅವರ ಬರಹದಲ್ಲಿ he states, ಅವರು ಈ ರೀತಿಯಾಗಿ an ಹೇಳುತ್ತಾರೆ, accused man was never subjected to private or secret examination. ಒಬ್ಬ ವ್ಯಕ್ತಿಯ ಮೇಲೆ ದೋಷಾರೋಪಣೆ ಬಂದಂಥ ವೇಳೆಯಲ್ಲಿ ಆತನನ್ನು ಖಾಸಗಿಯಾಗಿ ವಿಚಾರಣೆ ಮಾಡುವುದು ಸರಿಯಲ್ಲ This ಎಂಬುದಾಗಿ. was not acceptable per the Talmud. ಆ ತಲ್ಮುದ್ನ ಪ್ರಕಾರವಾಗಿ ಅದು ಸರಿಯಾದ ಕಾರ್ಯವಾಗಿರಲಿಲ್ಲ. And the third point was at least 2 to 3 witnesses were required every time an accusation was made. ಯಾವುದೇ ದೋಷಾರೋಪಣೆ ಉಂಟಾದಾಗ ಅದನ್ನು ದೃಢೀಕರಿಸಲು 2 ಇಲ್ಲವೇ 3 ಸಾಕ್ಷಿಗಳ ಅಗತ್ಯವಿತ್ತು. However, Mark chapter 14 verses 56 to 59 describes how many people bore false witness against Jesus. ಮಾರ್ಕ್ 14 ವಚನ 56ರಿಂದ 59ರಲ್ಲಿ ಅನೇಕರು ಆತನ ವಿಷಯವಾಗಿ ಸುಳ್ಳು ಸಾಕ್ಷಿ ನುಡಿದರು ಎಂಬುದನ್ನು ನಾವು ನೋಡುತ್ತೇವೆ. And their witnesses did not agree with each other. ಮತ್ತು ಅವರು ಹೇಳಿದಂಥ ಸಾಕ್ಷಿಯು ಒಬ್ಬರು ಹೇಳಿದಂಥ ವಿಷಯ ಮತ್ತೊಬ್ಬರು ಹೇಳಿದ ವಿಷಯಕ್ಕೆ ಸರಿ ಹೊಂದುತ್ತಿರಲಿಲ್ಲ. The next point was this Sanhedrin or the Jewish Supreme Council. ಯೆಹೂದ್ಯರ ನ್ಯಾಯ ಸಭೆಯವರು They could not impose a death sentence. ಮರಣದಂಡನೆಯನ್ನು ವಿಧಿಸಲು ಸಾಧ್ಯವಿರಲಿಲ್ಲ. This was not allowed ಅದಕ್ಕೆ ಒಪ್ಪಿಗೆ ಇದ್ದಿರಲಿಲ್ಲ. because the Romans were ruling and they were the people that had to decide about executing. ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದವರು ರೋಮನರಾಗಿದ್ದರು ಮತ್ತು ಮರಣದಂಡನೆಯನ್ನು ಅವರೇ ಕೈಗೊಳ್ಳಬೇಕಾಗಿತ್ತು. But Matthew chapter 27:1 says, ಮತ್ತಾಯ 27 ವಚನ 1 ಹೀಗೆ ಹೇಳುತ್ತದೆ, when the morning was come, all the chief priests and elders of the people took counsel against Jesus to put him to death. ಬೆಳಗಾಗಲು ಎಲ್ಲಾ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು. So the next point was there is a portion called the Mishnah in the Talmud. ತಲ್ಮುದ್ನಲ್ಲಿ ಮಿಷ್ನಾ ಎಂಬ ಒಂದು ಭಾಗವಿದೆ, which states that a capital offense should be tried during the day but suspend at night. ಮರಣದಂಡನೆಯ ಆ ವಿಧಿ ಅದನ್ನು ಹಗಲು ಹೊತ್ತಿನಲ್ಲಿ ನಡೆಸಬೇಕು ಮತ್ತು ರಾತ್ರಿಯ ಹೊತ್ತಿನಲ್ಲಿ ಮಾಡಕೂಡದು ಎಂಬುದಾಗಿ. What was important was that people should be having a good mental capacity to make a decision about putting someone to death. ಒಬ್ಬನನ್ನು ಮರಣದಂಡನೆಗೆ ವಿಧಿಸುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ಕೈಗೊಳ್ಳುವಂತಹದ್ದು ಅವಶ್ಯಕವಾಗಿದೆ. However, all these decisions were taking place in the late at night or early in the morning. ಆದರೆ ಇಲ್ಲಿ ಈ ಎಲ್ಲ ನಿರ್ಧಾರಗಳು ರಾತ್ರಿಯ ವೇಳೆಯಲ್ಲಿ ಅಥವಾ ಮುಂಜಾನೆ ವೇಳೆಯಲ್ಲಿ ಕೈಗೊಂಡಿದ್ದರು. The next point was that the Sanhedrin illegally convened to try this offense on a day before the annual Sabbath. ಮತ್ತು ಇಲ್ಲಿ ನ್ಯಾಯ ಸಭೆಯವರು ವಾರ್ಷಿಕ ಸಬ್ಬತ್ ದಿನದ ಹಿಂದಿನ ದಿನ ಕಾನೂನು ಬಾಹಿರವಾಗಿ ಪ್ರಯತ್ನಿಸಿರುವಂತಹದನ್ನು ನಾವು ನೋಡುತ್ತೇವೆ. Isaac Weiss is a Jewish rabbi.
ಐಸಾಕ್ ವೈಸ್ ಎಂಬುವರು ಯೆಹೂದ್ಯ ರಬ್ಬಿಯಾಗಿದ್ದರು. He states, ಅವರು ಈ ರೀತಿಯಾಗಿ ಹೇಳುತ್ತಾರೆ, no court of justice in Israel was permitted to hold sessions on the Sabbath or on any of the 7 biblical holy days. ಯಾವುದೇ ನ್ಯಾಯಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ವಾರ್ಷಿಕ ಸಬ್ಬತ್ತಿನದಂದು ಅಥವಾ ಇತರ ಸಬ್ಬತ್ತಿನಗಳಂದು ನಡೆಸುವುದು ಸಾಧ್ಯವಿರಲಿಲ್ಲ. If there was a capital crime, ಮರಣದಂಡನೆ ಶಿಕ್ಷೆಗೊಳಬೇಕಾಗಿದ್ದ ಅಪರಾಧವು ಅಲ್ಲಿ ಉಂಟಾಗಿದ್ದಲ್ಲಿ they could not have a trial on Friday ವಿಚಾರಣೆಯನ್ನು ಶುಕ್ರವಾರದಂದು ಮಾಡುವುದು ಸಾಧ್ಯವಿರಲಿಲ್ಲ. or any day previous to any holy day, ಯಾವುದೇ ಪರಿಶುದ್ಧ ದಿನದ ಹಿಂದಿನ ದಿನದಂದು ಮಾಡುವುದು because ಸಾಧ್ಯವಿಲ್ಲ. it was considered unlawful. ಅದು ಕಾನೂನು ಬಾಹಿರವಾಗಿತ್ತು. However, this is what they did with Jesus. ಆದರೆ ಯೇಸುವಿನೊಂದಿಗೆ ಈ ಸಂಗತಿಯೇ ನಡೆದಿತ್ತು. And the next point is that the trial happened within one day. ಮತ್ತು ಎಲ್ಲಾ ವಿಚಾರಣೆ ಒಂದೇ ದಿನದೊಳಗೆ ನಡೆದು ಹೋಗಿರುವಂತಹದ್ದು. Again, according to the Mishnah, ಮಿಷ್ನದ ಪ್ರಕಾರವಾಗಿ a criminal case resulting in the acquittal of an accused may terminate on the same day. That means if a person was going to be let off, it can happen on the same day. ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಲ್ಲವೆಂಬುದಾಗಿ ಬಿಟ್ಟು ಬಿಡುವ ಸಂದರ್ಭವು ಅದು ಅದೇ ದಿನದಲ್ಲಿ ನಡೆಯಬೇಕಾಗಿತ್ತು. If it was supposed to lead to an execution, ಒಂದು ವೇಳೆ ಆತನು ಮರಣದಂಡನೆಗೆ ಒಳಗಾಗಬೇಕಾಗಿದ್ದಲ್ಲಿ the trial had to continue for at least one more day, ವಿಚಾರಣೆ ಮತ್ತೊಂದು ದಿನಕ್ಕೆ so ಮುಂದುವರಿಯಬೇಕಾಗಿತ್ತು. that there could be witnesses who could support the accused if there was anything that they could support him with. ಯಾವನು ಆ ಮರಣದಂಡನೆ ಶಿಕ್ಷೆಗೆ ಒಳಗಾಗಿದ್ದನೋ ಅವನಿಗೆ ಆಧಾರವಾಗಿರುವಂತೆ ಸಾಕ್ಷಿ ನುಡಿಯುವವನ ಅವಶ್ಯಕತೆ ಇತ್ತು. However, there was no one to support Jesus, ಆದರೆ ಯೇಸುವಿಗೆ ಬೆಂಬಲ ಕೊಡಲು ಅಲ್ಲಿ ಯಾರೂ ಇದ್ದಿರಲಿಲ್ಲ. and they tried to finish the court proceeding within that one day. ಮತ್ತು ಆ ನ್ಯಾಯಸಭೆಯ ಪ್ರಕ್ರಿಯೆಗಳೆಲ್ಲವೂ ಒಂದೇ ದಿನದಲ್ಲಿ ಮುಗಿದು ಹೋಗಿತ್ತು. And interestingly, what they did in the next point, we see that they knew that whatever accusation they made as a Jewish group would not matter to the Roman government. ಯೆಹೂದ್ಯರು ಯಾವ ದೋಷಾರೋಪಣೆಯಲ್ಲಿ ಹಾಕಿದ್ದರೋ ಅದು ರೋಮಾಯ ಸರ್ಕಾರದವರಿಗೆ ಅನ್ವಯಿಸುವಂತದ್ದಾಗಿರಲಿಲ್ಲ. So they used a different accusation when they took Jesus to Pilate. ಆ ಕಾರಣದಿಂದಾಗಿ ಅವರು ಪಿಲಾತನ ಬಳಿಗೆ ಆತನನ್ನು ಕೊಂಡೊಯ್ದಾಗ ಭಿನ್ನವಾದ ಮತ್ತೊಂದು ದೋಷಾರೋಪಣೆಯನ್ನು ಮಾಡಿದರು. So they accused Jesus, saying that he told people not to give tribute to Caesar. ಕೈಸರನಿಗೆ ಸಲ್ಲಬೇಕಾದುದನ್ನು ಕೊಡಕೂಡದು ಎಂಬುದಾಗಿ ಯೇಸು ಹೇಳಿದ್ದಾನೆ ಎಂಬುದಾಗಿ ದೋಷಾರೋಪಣೆಯನ್ನು ಮಾಡಿದರು. And that he himself was Christ the King. ಆತನೇ ಕ್ರಿಸ್ತನು ಅರಸನು ಎಂಬುದಾಗಿ ಹೇಳುತ್ತಿದ್ದಾನೆ ಎಂಬಂತ ದೋಷಾರೋಪ. So they made it appear that he was against Caesar. ಆತನು ಕೈಸರನಿಗೆ ವಿರೋಧಿ ಎಂಬುದಾಗಿ ಕಂಡು ಬರುವಂತೆ ದೋಷಾರೋಪಣೆ ಮಾಡಿದರು. So these were all some of the illegalities that happened during that night. ಆ ರಾತ್ರಿ ವೇಳೆಯಲ್ಲಿ ಈ ಎಲ್ಲ ಕಾನೂನು ಬಾಹಿರ ಸಂಗತಿಗಳು ನಡೆದಿತ್ತು. Now, as we see, there were a lot of things that should not have happened that night. ಆ ರಾತ್ರಿಯಲ್ಲಿ ನಡೆಯಬಾರದಂತ ಅನೇಕ ಘಟನೆಗಳು ನಡೆದು ಹೋಗಿದ್ದವು. And it is possible that even in our own lives there are a lot of illegal things that have happened. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಕಾನೂನು ಬಾಹಿರ ಸಂಗತಿಗಳು ನಡೆದು ಹೋಗಿದ್ದಿರಬಹುದು. There is anyone watching right now or listening to this program who is in debt, you owe a lot of money, you're unable to come out of that cycle. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮಲ್ಲಿ ಯಾರಾದರೂ ಸಾಲವನ್ನು ಕೊಟ್ಟು ಪಡಕೊಂಡು ಅದನ್ನು ಹಿಂತಿರುಗಿಸಲು ಸಾಧ್ಯವಾಗದೇ ಇರುವಂತಹದ್ದು, you're facing legal troubles, ಕಾನೂನಿಗೆ ನೀವು ಒಳಪಟ್ಟಿರುವಂತಹದ್ದು, and you don't know which way to turn, ಯಾವ ಮಾರ್ಗದಲ್ಲಿ ನೀವು ಹೋಗಬೇಕೆಂಬುದಾಗಿ ನಿಮಗೆ ತಿಳಿಯದೇ ಇರುವಂತಹದ್ದು, surely there is help for you. ಖಂಡಿತವಾಗಿಯೂ ನಿಮಗೆ ಸಹಾಯವಿದೆ. The Lord can make a way where there is no way. ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ಮಾರ್ಗವನ್ನು ಮಾಡಲು ಕರ್ತನು ಶಕ್ತನಾಗಿದ್ದಾನೆ. If you have placed surety for someone and have gotten into trouble because of that, ನೀವು ಯಾರಿಗಾದರೂ ಗ್ಯಾರಂಟಿಯಾಗಿ ನಿಂತಿದ್ದಲ್ಲಿ ಮತ್ತು ಅಲ್ಲಿಂದ ಹೊರಕ್ಕೆ ಬರಲು ನಿಮಗೆ ಶಕ್ತವಾಗಿಲ್ಲದೆ ಹೋದಲ್ಲಿ, I request you to please bring these circumstances before our Lord. ಈ ಪರಿಸ್ಥಿತಿಯನ್ನು ನೀವು ಕರ್ತನ ಮುಂದೆ ತರಬೇಕೆಂಬುದಾಗಿ ನಾನು Place it ಕೇಳಿಕೊಳ್ಳುತ್ತೇನೆ. before him with an open heart ನಿಮ್ಮ ತೆರೆದ ಹೃದಯದಿಂದ ಇದನ್ನು ನೀವು ಕರ್ತನ ಮುಂದೆ ಇಡಿ and ask him to come into this circumstance and change things for you. ಮತ್ತು ಆತನನ್ನು ಈ ಪರಿಸ್ಥಿತಿಗೆ ಬಂದು ನಿಮಗೋಸ್ಕರವಾಗಿ ಪರಿಸ್ಥಿತಿಯನ್ನು ಬದಲಾಯಿಸಲು ಕೇಳಿಕೊಳ್ಳಿರಿ. We'd like to take a moment to pray with you. ನಾವು ಒಂದು ಕ್ಷಣ ನಿಮಗಾಗಿ ಪ್ರಾರ್ಥಿಸುತ್ತೇವೆ. Our loving Heavenly Father,
ಪರಲೋಕದ ಪ್ರಿಯ ತಂದೆ, we have seen how our Lord Jesus was put through so much of illegality during this process of crucifixion. ಶಿಲುಬೆಗೆ ಏರಿಸುವಿಕೆಯ ಮುಂಚೆ ವಿಚಾರಣೆ ಸಮಯದಲ್ಲಿ ನಮ್ಮ ಕರ್ತನು ಎಷ್ಟೊಂದು ಕಾನೂನಿಗೆ ವಿರುದ್ಧವಾದ ಸಂಗತಿಗಳ ಮೂಲಕವಾಗಿ ಹಾದು ಹೋಗಿದ್ದನು. Lord, there are many of your children who are caught up in all kinds of these legal bondages. ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅನೇಕ ಮಕ್ಕಳು ಈ ರೀತಿಯ ಬಾಧೆಗೆ ಒಳಗಾಗಿರುವಂಥವರಾಗಿದ್ದಿರಬಹುದು. Father, as each one places their special circumstance before you, ಅವರ ಇಂಥ ಪರಿಸ್ಥಿತಿಯನ್ನು ನಿನ್ನ ಮುಂದೆ ಇಡುವವರಾಗಿದ್ದೇವೆ. Father, I pray, Lord, I pray believing and knowing that you are the God who makes a way in the wilderness and streams in the desert. ನೀನು ಅರಣ್ಯದಲ್ಲಿ ಮಾರ್ಗವನ್ನು, ಅಡವಿಯಲ್ಲಿ ನೀರಿನ ಕಾಲುವೆಗಳನ್ನು ಉಂಟು ಮಾಡುವ ದೇವರಾಗಿದ್ದೆ. Where there is no way, you make a way, Lord. ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ನೀನು ಮಾರ್ಗವನ್ನು ರಚಿಸಲು ಶಕ್ತನಾದ ದೇವರಾಗಿದ್ದೆ. Where they are not able to take a step forward in life, Father, break those bondages. ಹೆಜ್ಜೆಯನ್ನು ಮುಂದಿಡಲು ಸಾಧ್ಯವಾಗದೆ ಇತ್ತಿರುವಂಥ ಸಂದರ್ಭದಲ್ಲಿ ಅಂಥ ಬಂಧನಗಳನ್ನು ನೀನು ಮುರಿದು ಹಾಕು. Make every crooked path straight, Lord, for your children. ಎಲ್ಲ ಅಡ್ಡವಾಗಿ ಮುರಿದಿರುವ ಮಾರ್ಗಗಳನ್ನು ನೀನು ಅವರಿಗೆ ಸರಿಪಡಿಸಿಕೊಡು. We give each one of these precious ones and their circumstances into your hands. ಇಲ್ಲಿರುವ ಪ್ರತಿಯೊಬ್ಬ ಅಮೂಲ್ಯ ವ್ಯಕ್ತಿಯನ್ನು, ಅವರ ಪರಿಸ್ಥಿತಿಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. Your word says, is there anything too hard for the Lord? ನಿನ್ನ ವಾಕ್ಯವು ಹೇಳುತ್ತದೆ, ನನಗೆ ಅಸಾಧ್ಯವಾದುದು ಯಾವುದಾದರೂ ಇದೆಯೋ? You are the God of the impossible. ನೀನು ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡುವ ದೇವರಾಗಿದೆ. Bring a way out for your children, Lord. ನಿನ್ನ ಮಕ್ಕಳನ್ನು ನೀನು ಎಲ್ಲಾ ಪರಿಸ್ಥಿತಿಗಳಿಂದ ಹೊರಕ್ಕೆ ತಾ. In your name, in your precious name, I pray, Lord. ನಿನ್ನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen.